ಎನ್ನಬವ ಹರಿಯಿತು. ಸಾಯುವಲ್ಲಿ ಸರ್ವಜ್ಞಾನಿಯಾದೆನು, ವಾ ಎಂದು ವಚಿಸುವಳೆ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಕ್ಷರ ತ್ರಯಗಳು ಎನ್ನ ಸರ್ವಾಂಗದಲ್ಲಿ ತೊಡಗಿ ಬೆಳಗುವುದ ಕಂಡು ಆನು ನೀನು ಬಸವ 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 ಎನ್ನುತ್ತಿದ್ದವಯ್ಯ ಗುಹೇಶ್ವರ. ಕಾಯದ ಶುದ್ಧಿಗೆ ಕಾಯಕವನ್ನ, ಮನದ ಶುದ್ಧಿಗೆ ಶಿವಯೋಗವನ್ನ, ಭಾವದ ಶುದ್ಧಿಗೆ ಶಿವಾನುಭವವನ್ನ ನೀಡಿರುವಂತಹ ಮಹಾಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನ ಎನ್ನ ಋನ್ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಜಗತ್ತಿನಲ್ಲಿ ಆಗಿ ಹೋಗಿರುವಂತಹ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಳ್ಳುತ್ತಾ, ಶ್ರಾವಣ ಮಾಸದ ನಿಮಿತ್ತ ಹಮ್ಮಿಕೊಂಡಿರುವಂತಹ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ, ಮಕ್ಕಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಶರಣ ಬಂಧುಗಳೇ, ಕಳೆದ 20 ದಿನಗಳಿಂದ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಏನು ಪರಶಿವ ತತ್ವದಿಂದ ಹೊರಹೊಮ್ಮಿ ನಾವು ಮತ್ತೆ ಪರಶಿವ ತತ್ವದಲ್ಲೇ ನಾವು ಸೇರ್ಕೊಳ್ಬೇಕು. ಅದಕ್ಕೆ ಶರಣರು ಎಲ್ಲಿಂದ ನಾವು ಬಂದಿದ್ದೇವೆ ಮತ್ತೆ ಅಲ್ಲಿ ಹೋಗಿ ಸೇರ್ಬೇಕಾದ್ರೆ ಅದಕ್ಕೆ ಒಂದು ಮಾರ್ಗವನ್ನ ತೋರಿಸ್ತಾರೆ. ಆ ಮಾರ್ಗಕ್ಕೆ ಶರಸ್ಥಲ ಅಂತ ಕರೆದ್ರು. ಅದರಲ್ಲಿ ಮೊದಲನೆಯದಾಗಿ ಭಕ್ತ ಸ್ಥಳವನ್ನ ನೋಡಿದ್ವಿ. ಭಕ್ತ ಸ್ಥಳದಲ್ಲಿ ಭಕ್ತನಾದಂಥವನು ಯಾವೆಲ್ಲ ಲಕ್ಷಣಗಳನ್ನ ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಆಚಾರವನ್ನೇ, ಅಂದ್ರೆ ತಾನು ಪ್ರತಿನಿತ್ಯ ಮಾಡುವಂತಹ ಕೆಲಸ ಕಾರ್ಯಗಳನ್ನೇ ದೇವರಂತ ಅಂದ್ಕೊಂಡು ಕ್ರಿಯೆಗಳನ್ನ ಮಾಡಿದಾಗ ಆತ ನಿಜವಾದ ಭಕ್ತ ಅನ್ನಿಸ್ಕೊಳ್ತಾನೆ ಎನ್ನುವಂತಹ ವಿಚಾರಗಳನ್ನ ನಾವು ನೋಡಿದ್ವಿ. ನಂತರ ಎರಡನೆಯದಾಗಿ ಮಹೇಶ್ವರ ಸ್ಥಳ. ಆ ಭಕ್ತ ಈ ಎಲ್ಲ ಲಕ್ಷಣಗಳನ್ನ ಅಳವಡಿಸಿಕೊಂಡು ಮಹೇಶ್ವರ ಸ್ಥಳಕ್ಕೆ ಬಂದಾಗ, ಮಹೇಶ್ವರ ಸ್ಥಳದಲ್ಲಿ ಆತ ತನ್ನದೇ ಆದಂತ ಒಂದಷ್ಟು ಗುಣಗಳನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ನಡೆದಾಗ ಆತ ಮಹೇಶ್ವರ ಸ್ಥಳ ಅನ್ನಿಸ್ಕೊಳ್ತಾನೆ. ಏನು, ಆತ ಮಹೇಶ್ವರ ಸ್ಥಳದಲ್ಲಿ ಏಕಲಿಂಗ ನಿಷ್ಠನಾಗಿರ್ಬೇಕು, ಯಾವುದೇ ರೀತಿಯ ಜಾತಿ ಭೇದ ಭಾವವನ್ನ ಮಾಡಬಾರದು, ಯಾವುದೇ ರೀತಿಯ ಶೀಲವನ್ನ ಆಚರಣೆ ಮಾಡಬಾರದು. ಆ ಮಹೇಶ್ವರ ಸ್ಥಳದಲ್ಲಿರುವಂತಹ ಸಾಧಕನಿಗೆ ವಾರ ತಿಥಿ ನಕ್ಷತ್ರಗಳು ಆತನಿಗೆ ಮುಖ್ಯವಾಗಿರೋದಿಲ್ಲ, ಯಾವುದೇ ದಿನಗಳು ವಿಶೇಷವಾಗಿರೋದಿಲ್ಲ ಅನ್ನುವಂತ ಒಂದಷ್ಟು ವಿಚಾರಗಳನ್ನು ನೋಡುದು. ಒಟ್ಟಾರೆಯಾಗಿ ಭಕ್ತ ಸ್ಥಳ ಮತ್ತೆ ಮಹೇಶ್ವರ ಸ್ಥಳವನ್ನು ನಾವು ನೋಡಿದಾಗ ಆತ ತನುಮನ ಭಾವಗಳಲ್ಲಿ ಪರಿಶುದ್ಧನಾಗಿದ್ದಾನೆ. ಯಾಕೆ, ಆಚಾರವನ್ನೇ ಆತ ಲಿಂಗವನ್ನಾಗಿ ಮಾಡಿಕೊಂಡಿದ್ದಾನೆ, ಆಚಾರವನ್ನೇ ಲಿಂಗ ಅಂತ ಅಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ಅದಕ್ಕೆ ಮಹೇಶ್ವರ ಸ್ಥಳದಲ್ಲಿ ಆತನಿಗೆ ಜ್ಞಾನವೇ ಲಿಂಗವಾಗಿರ್ತದೆ. ಒಂದು ಕಡೆ ಆಚಾರವೇ ಲಿಂಗವಾದರೆ ಮತ್ತೊಂದು ಕಡೆ ಜ್ಞಾನವೇ ಲಿಂಗ ಆಗಿದೆ. ಈ ನಿಟ್ಟಿನಲ್ಲಿ ಆತನ ಒಳಗೆ ತನು ಮನ ಕರಣಾದಿಗಳು, ತನು ಮನ ಭಾವ ಈಗ ಪರಿಶುದ್ಧವಾಗಿದೆ ಎನ್ನುವಂಥದ್ದು. ಭಕ್ತಸ್ಥಳ ಮಹೇಶ್ವರ ಸ್ಥಳದಲ್ಲಿ ಆತ ತನು ಮನ ಭಾವ ಕರ್ಣೇಂದ್ರಿಗಳಿಗೆ ಯಾವುದೇ ರೀತಿಯ ವಿಕಾರ ಇಲ್ಲ, ವಿಷಯಾಸಕ್ತಿ ಇಲ್ಲ. ಯಾಕೆಂದ್ರೆ ಆತ ಪರದನ, ಪರಸ್ತ್ರೀ, ಪರದೈವ, ಪರನಿಂದೆ ಇವನ್ನೆಲ್ಲವನ್ನು ಸಹ ಭಕ್ತಸ್ಥಳ ಮತ್ತೆ ಮಹೇಶ್ವರ ಸ್ಥಳದಲ್ಲಿ ಆಗಾಗಲೇ ಬಿಟ್ಟುಕೊಟ್ಟಿದ್ದಾನೆ ಅಂತ. ಆತನ ಒಳಗೆ ಯಾವುದೇ ರೀತಿಯ ವಿಕಾರ ಇಲ್ಲ. ಈಗ ಆತನ ಸ್ಥಿತಿ ಏನಾಗಿದೆ ಅಂದ್ರೆ ಪರಿಶುದ್ಧನಾಗಿದ್ದಾನೆ. ಆತನ ಒಳಗೆ ತನು ಮನ ಭಾವ ಕರ್ಣೇಂದ್ರಿಯಗಳಲ್ಲಿ ವಿಷಯ ಪದಾರ್ಥಗಳಿಗೆ, ವಿಷಯ ಭೌತಿಕ ವಿಷಯಗಳಿಗೆ ಆತ ಯಾವುದೇ ರೀತಿಯಲ್ಲಿ ಆತನಿಗೆ ತುಡಿತ ಇಲ್ಲ. ಯಾಕೆಂದ್ರೆ ಆತನಿಗೆ ಭಕ್ತಸ್ಥಳ ಮತ್ತೆ ಮಹೇಶ್ವರ ಸ್ಥಳದಲ್ಲಿ ಜ್ಞಾನ ಆಗಿದೆ. ಏನು, ಇವೆಲ್ಲವೂ ಸಹ ನಶ್ವರ ಅನ್ನುವಂತ ಜ್ಞಾನವನ್ನ ಆತ ಪಡ್ಕೊಂಡಿರ್ತಾನೆ. ಈ ರೀತಿಯ ಜ್ಞಾನವನ್ನ ಪಡ್ಕೊಂಡ್ಮೇಲೆ ಆತನ ಒಳಗೆ ಯಾವುದೇ ರೀತಿಯ
ವಿಕಾರ ಅನ್ನುವಂಥದ್ದು ಇರೋದಿಲ್ಲ. ಆ ವಿಕಾರ ಇಲ್ಲದೆ ಇರುವಂತ ನಿಟ್ಟಿನಲ್ಲಿ ಆತ ಆ ವಿಕಾರಗಳೊಂದಿಗೆ ವೀರ ಹೋರಾಟವನ್ನ ಮಾಡಿದ್ದಾನೆ. ವೀರ ಹೋರಾಟವನ್ನ ಮಾಡಿರುವಂತಹ ಸಾಧಕ ಸುಜ್ಞಾನ ನಿಷ್ಠೆಯ ಬಲದಿಂದ ವಿಜಯವನ್ನ ಪಡೆದು ಪರಿಶುದ್ಧನಾಗಿ ಈಗ ಆತ ಪ್ರಸಾದಿ ಸ್ಥಳಕ್ಕೆ ಬಂದಿದ್ದಾನೆ. ಪ್ರಸಾದಿ ಸ್ಥಳದಲ್ಲಿ ಆ ಸಾಧಕನ ಗುಣಲಕ್ಷಣಗಳು ಹೇಗಿರ್ತದೆ? ಪ್ರಸಾದಿ ಅಂದ್ರೆ ಯಾರು, ಪ್ರಸಾದ ಅಂದ್ರೆ ಏನು ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ನಾವೆಲ್ಲ ಏನ್ ತಿಳ್ಕೊಂಡಿದ್ದೇವೆ ಅಂತಂದ್ರೆ, ಪ್ರಸಾದ ಅಂದ್ರೆ ಏನು, ಲಿಂಗ ಪೂಜೆಯನ್ನ ಮಾಡಿದ್ಮೇಲೆ, ಗುಡಿಗುಂಡಾರಗಳಲ್ಲಿ ಪೂಜೆಯನ್ನ ಮಾಡಿದ್ಮೇಲೆ ಏನು ಒಂದಷ್ಟು ಕೈಗೆ ಕೊಡ್ತಾರಲ್ಲ ಪ್ರಸಾದ, ಅದೇ ಪ್ರಸಾದ ಅಂತ ನಾವು ತಿಳ್ಕೊಂಡಿದ್ದೀವಿ. ಪ್ರವಚನ ಮುಗಿತು, ಅಲ್ಲಿ ಅಡಿಗೆ ಮಾಡಿರ್ತಾರೆ, ಅದನ್ನ ಸ್ವೀಕಾರ ಮಾಡಿದ್ರೆ ಅದೇ ಪ್ರಸಾದ ಅಂತ ಅನ್ಕೊಂಡಿದ್ದೀವಿ. ಇಷ್ಟನ್ನೇ ಪ್ರಸಾದ ಅಂತ ತಿಳ್ಕೊಂಡಿದ್ದೀವಿ. ಆದ್ರೆ ಶರಣರ ವಿಚಾರಗಳನ್ನ, ಶರಣರ ವಚನಗಳನ್ನು ನೋಡಿದಾಗ ಕೇವಲ ನಾವು ಊಟ ಮಾಡೋದಷ್ಟೇ ಪ್ರಸಾದ ಅನ್ನೋದಿಲ್ಲ, ಇದಷ್ಟೇ ಪ್ರಸಾದ ಆಗೋದಿಲ್ಲ. ಹಾಗಾದ್ರೆ ಶರಣರ ದೃಷ್ಟಿಯಲ್ಲಿ ಯಾವೆಲ್ಲವೂ ಪ್ರಸಾದವಾಗ್ತದೆ, ಅದನ್ನೆಲ್ಲ ಯಾವ ರೀತಿಯಾಗಿ ಸ್ವೀಕಾರ ಮಾಡಿದಾಗ ನಾವು ಎಲ್ಲರೂ ಸಹ ಪ್ರಸಾದಿಗಳಾಗಬಹುದು ಅನ್ನುವಂಥದ್ದನ್ನ ಇಲ್ಲಿ ಶರಣರ ವಚನಗಳ ಮುಖಾಂತರವಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಏನು ಪ್ರಸಾದಿ ಅಂದ್ರೆ ಏನು, ಪ್ರಸಾದ ಅಂದ್ರೆ ಏನು, ಇವನ್ನ ನಾವು ಇವತ್ತು ಪ್ರಸಾದಿ ಸ್ಥಳದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈಗಾಗಲೇ ಭಕ್ತ ಮಹೇಶ ಸ್ಥಳದಲ್ಲಿ ತನು ಮನ ಭಾವ ಕರ್ಣೇಂದ್ರಿಯ ವಿಕಾರಗಳೊಂದಿಗೆ ಹೋರಾಟ ಮಾಡಿ ಸುಜ್ಞಾನ ಬಲದ ನಿಷ್ಠೆಯಿಂದ ಆತ ಪರಿಶುದ್ಧನಾಗಿದ್ದಾನೆ. ಸರ್ವಾಂಗ ಪರಿಶುದ್ಧನಾಗಿರುವಂತಹ ಆತ ಸಾಧಕ ತಾನು ತನ್ನದನ್ನ ಪರಮಾತ್ಮನಿಗೆ, ಪರಶಿವಲಿಂಗಕ್ಕೆ ಸಮರ್ಪಿಸಿ ಆತ ಪ್ರಸಾದಿ ಅನ್ನಿಸ್ಕೊಳ್ತಾನೆ. ತಾನು ತನ್ನದು ಅನ್ನುವಂಥದ್ದು ಆತನಿಗೆ ಇಲ್ಲ. ಯಾಕೆ? ಆತನಿಗೆ ಅಲ್ಲಿ ಜ್ಞಾನ ಇದೆ, ಇವೆಲ್ಲವೂ ಸಹ ನಶ್ವರ ಅನ್ನುವಂತ ಜ್ಞಾನ ಬಂದಿದೆ. ಆ ಜ್ಞಾನವನ್ನ ಪಡೆದುಕೊಂಡಂತವನು ತನ್ನ ಬದುಕಿನಲ್ಲಿ ಏನೇನು ಪದಾರ್ಥಗಳಿರ್ಬೋದು, ಏನೇ ಘಟನೆಗಳಿರ್ಬೋದು, ಮಾನ ಅಪಮಾನಗಳಿರ್ಬೋದು, ಸನ್ಮಾನಗಳಿರ್ಬೋದು, ದುಃಖ ನಲಿವು ಏನೇ ಬಂದ್ರು ಸಹ ಆತ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ಪ್ರಸಾದಿ ಸ್ಥಳದಲ್ಲಿ ಅಂದ್ರೆ, ಎಲ್ಲವೂ ಪರಶಿವನ ಸೊತ್ತು, ಎಲ್ಲವೂ ಪರಶಿವನ ಪದಾರ್ಥ, ಎಲ್ಲವನ್ನ ಪರಶಿವನಿಗೆ ಬಂದಿರುವಂತದನ್ನ ಪರಶಿವನಿಗೆ ಸಲ್ಲಿಸಿ ಅವನು ಏನಾಗ್ತಾ ಇದ್ದಾನೆ, ಅಲ್ಲಿ ಬಂದಂತ ಪದಾರ್ಥವನ್ನ, ಬಂದಂತ ದುಃಖ ನೋವು ನಲಿವು ಮಾನ ಅಪಮಾನಗಳನ್ನ ಪರಮಾತ್ಮನಿಗೆ ಅರ್ಪಿಸಿ ಅದನ್ನ ಆತ ಏನು ಅನುಭವಿಸ್ತಾನಲ್ಲ, ಆತನಿಗೆ ಪ್ರಸಾದಿ ಅಂತ ಕರೀತಾರೆ. ಅಂತಹ ಪ್ರಸಾದಿಯ ಸ್ಥಿತಿ ಹೇಗಿರ್ತದೆ ಅನ್ನುವಂಥದ್ದು, ಲಿಂಗದೇವನಿಗೆ ಅರ್ಪಿಸಿ ಪರಶಿವನ ಪ್ರಸಾದವನ್ನ ಉಂಡು ಆತ ಪ್ರಸಾದಿ ಅನ್ನಿಸ್ತಾನೆ. ನಮ್ಮ ಬದುಕಿನಲ್ಲಿ ಏನು ಬರ್ತದೋ ಅದನ್ನ ಪರಮಾತ್ಮನೇ ಅಂತ ಅರ್ಪಿತ ಮಾಡಿದಾಗ ಅದು ಪರಮಾತ್ಮನಿಗೆ ಅರ್ಪಿತವಾಗಿ ಅದು ಪ್ರಸಾದ ಆಗ್ತದೆ. ಅರ್ಪಿತವಾಗಿಲ್ಲ ಅಂದ್ರೆ ಅದು ಪ್ರಸಾದ ಅನಿಸ್ಕೊಳ್ಳೋದಿಲ್ಲ. ಈಗ ಒಂದು ಕಟ್ಟಿಗೆ ಇದೆ, ಕಟ್ಟಿಗೆಯನ್ನ ತೆಗೆದುಕೊಂಡು ನಾವು ಅಗ್ನಿಗೆ ಹಾಕ್ತೀವಿ, ಬೆಂಕಿಗೆ ಹಾಕಿದಾಗ ಅದು ಏನಾಗ್ತದೆ, ಅಗ್ನಿಮಯವಾಗಿ ಅದು ಪ್ರಸಾದ ಆಗ್ತದೆ, ಸಂಪೂರ್ಣ ಅಗ್ನಿಮಯವಾಗ್ತದೆ. ಹಾಗೆ ನಮ್ಮ ಬದುಕಿನಲ್ಲಿ ಬಂದಂತಹ ಸಾಧಕ ಸರ್ವಾಂಗವನ್ನ ಸರ್ವಾಂತರ್ಯಾಮಿಯಾಗಿರುವಂತಹ ಪರಮಾತ್ಮನಿಗೆ ನಾವು ಅರ್ಪಿಸಿದಾಗ ಪರಿಶುದ್ಧಗೊಂಡು ಆತ ಪ್ರಸಾದಮಯನಾಗುತ್ತಾನೆ. ಆತನ ಅಂಗವೆಲ್ಲವೂ ಸಹ ಏನಾಗ್ತದೆ, ಅಂಗೇಂದ್ರಿಯಗಳೆಲ್ಲವೂ ಸಹ ಲಿಂಗವಾಗ್ತದೆ, ಅಂಗೇಂದ್ರಿಯಗಳೆಲ್ಲವೂ ಸಹ ಲಿಂಗವಾಗ್ತದೆ ಎನ್ನುವಂಥದ್ದು. ಯಾವ ರೀತಿಯಾಗಿ ಅಂತ ಕೇಳಿದಾಗ, ಈ ಅಂಗ ಇದೆ, ಈ ಅಂಗದಲ್ಲಿ ಪಂಚೇಂದ್ರಿಯಗಳಿದಾವೆ, ಕಣ್ಣು ಮೂಗು ಕಿವಿ ನಾಲಿಗೆ ಚರ್ಮ. ಈ ಚರ್ಮ ಇವೆಲ್ಲ ಅಂಗೇಂದ್ರಿಯಗಳು. ಕಣ್ಣಿನಿಂದ ನಾವೇನು ರೂಪವನ್ನ ನೋಡ್ತೇವೆ, ಕಿವಿಯಿಂದ ಶಬ್ದ ಕೇಳ್ತೇವೆ, ಮೂಗಿನಿಂದ ವಾಸನೆಯನ್ನ ನೋಡ್ತೇವೆ, ನಾಲಿಗೆಯಿಂದ ರುಚಿಯನ್ನ ನೋಡ್ತೇವೆ. ಇವು ಪದಾರ್ಥಗಳು. ಚರ್ಮದಿಂದ ಏನು ಸ್ಪರ್ಶ. ಇವು ಅಂಗೇಂದ್ರಿಯಗಳು. ಅಂಗೇಂದ್ರಿಯಗಳಿಗೆ ಪದಾರ್ಥ ಯಾವುದು? ರೂಪ, ರುಚಿ, ಶಬ್ದ, ಸ್ಪರ್ಶ, ಆಮೇಲೆ ವಾಸನೆ. ಇವು ಪದಾರ್ಥಗಳು. ಇವೆಲ್ಲವನ್ನು ನಾವು ಲಿಂಗಕ್ಕೆ ಅರ್ಪಿಸಿದಾಗ, ಆ ಲಿಂಗಕ್ಕೆ ಅರ್ಪಿಸಿ ಅದ ಬಂದಂತನ್ನ ನಾವು ಉಂಟಾಗ ಆತ ಪ್ರಸಾದಿ ಆಗ್ತಾನೆ. ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಬೇಕು. ಕಣ್ಣು
ಇದು ಇಂದ್ರಿಯ. ಈ ಇಂದ್ರಿಯದಿಂದ ನಾವು ರೂಪವನ್ನ ನೋಡ್ತೀವಿ. ರೂಪವನ್ನ ನೋಡ್ಬೇಕಾದ್ರೆ ಏನ್ ಮಾಡ್ತೀವಿ? ಇದನ್ನ ಲಿಂಗಕ್ಕೆ ಅರ್ಪಿಸ್ತೀವಿ. ರೂಪವನ್ನ ಲಿಂಗಕ್ಕೆ ಅರ್ಪಿಸಿದಾಗ ಅಲ್ಲಿ ಲಿಂಗ ಭಾವ ಇರ್ತದೆ ನಮ್ಮೊಳಗೆ. ಆಗ ಕಣ್ಣು ಯಾವುದೇ ರೀತಿಯಿಂದ ವಿಕಾರವನ್ನ ಬಯಸೋದಿಲ್ಲ. ದೇವರಿಗೆ ನೈವೇದ್ಯ ನೀಡುವಾಗ ನೀವೇನಾದ್ರೂ ಅಲ್ಲದ ಸಲ್ಲದ ನೈವೇದ್ಯವನ್ನ ಪರಮಾತ್ಮನಿಗೆ ನೀಡ್ತೀರಾ? ಇಲ್ಲ. ಈಗ ಕಣ್ಣಿನಲ್ಲಿ ಇರುವಂತಹ ಕಣ್ಣು ಇಂದ್ರಿಯ ಇದೆ. ಈ ಕಣ್ಣಿನ ಪದಾರ್ಥ ಯಾವುದು? ರೂಪ. ಈ ರೂಪವನ್ನ ನಾವು ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೀವಿ. ಸಾಧಕ ಪ್ರಸಾದಿ ಸ್ಥಳದಲ್ಲಿ ಏನೇನು ಆತನ ಬದುಕಿನಲ್ಲಿ ಬರ್ತದೆ, ರೂಪ ಇರ್ಬೋದು, ಶಬ್ದ ಇರ್ಬೋದು, ಸ್ಪರ್ಶ ಇರ್ಬೋದು, ವಾಸನೆ ಇರ್ಬೋದು, ಎಲ್ಲವನ್ನು ಸಹ ಲಿಂಗಕ್ಕೆ ಅರ್ಪಿಸಿದಾಗ ಅಲ್ಲಿ ಆತನ ಮನಸ್ಸು, ತನು, ಮನ, ಭಾವ, ಕರ್ಣೇಂದ್ರಿಯಗಳು ವಿಕಾರ ಇಲ್ಲ ಅಲ್ಲಿ. ಆಗ ಆತ ಬಂದಿದ್ದೆಲ್ಲವನ್ನ ಏನು ಮಾಡ್ತಾನೆ? ಲಿಂಗಕ್ಕೆ ಅರ್ಪಿಸಿದಾಗ ಆತನಲ್ಲಿ ಯಾವುದೇ ವಿಕಾರ ಇಲ್ಲದಾಗ ಆತನ ಕಣ್ಣು ಏನು ಮಾಡ್ತದೆ? ಒಳ್ಳೆಯದನ್ನೇ ನೋಡ್ಬೇಕು ಅಂತ ಬಯಸ್ತದೆ. ಕಿವಿ ಒಳ್ಳೆಯ ನುಡಿಗಳನ್ನ ಕೇಳಬೇಕು ಅಂತ ಬಯಸ್ತದೆ. ನಾಲಿಗೆ ರುಚಿ ಅದನ್ನ ಬಯಸೋದಿಲ್ಲ. ಆರೋಗ್ಯಕ್ಕೆ ಯಾವುದು ಬೇಕೋ ಅದನ್ನ ಮಾತ್ರ ಬಯಸ್ತದೆ. ಸ್ಪರ್ಶ ಸುಖ ಏನು ಪರಸ್ತ್ರೀಯನ್ನ, ಪರಪುರುಷನನ್ನ ಬಯಸೋದಿಲ್ಲ. ಅಲ್ಲಿ ಒಳ್ಳೆಯ ಸ್ಪರ್ಶವನ್ನ ಆತ ಬಯಸ್ತದೆ. ಆ ರೀತಿಯಾಗಿ ಆತ ಏನ್ ಮಾಡ್ತಾನೆ ಅಂದ್ರೆ ಬಂದಂತ ಪಡಿ ಪದಾರ್ಥಗಳನ್ನೆಲ್ಲವನ್ನು ಸಹ ಲಿಂಗ ದೇವನಿಗೆ ಅರ್ಪಿಸಿದಾಗ ಆತನ ಒಳಗೆ ವಿಕಾರ ಇರೋದಿಲ್ಲ. ವಿಕಾರ ಇಲ್ಲದೆ ಇರೋದ್ರಿಂದ ಆತನ ಅಂಗವೆಲ್ಲವೂ ಸಹ ಏನಾಗಿರ್ತದೆ? ಲಿಂಗವಾಗಿರ್ತದೆ. ಅಂಗದ ಇಂದ್ರಿಯಗಳೆಲ್ಲವೂ ಸಹ ಏನಾಗಿರ್ತದೆ? ಲಿಂಗೇಂದ್ರಿಯಗಳಾಗಿರ್ತದೆ. ಆಗ ಆತ ಪ್ರಸಾದಿ ಎನಿಸ್ಕೊಳ್ತಾನೆ. ಅದು ಆಗ್ಬೇಕಾಗಿರುವಂತದ್ದು ಇವತ್ತು. ಅದು ಆದಾಗ ಒಂದು ಸುಂದರ ಸಮಾಜ ನಿರ್ಮಾಣಗೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಯಾಕೆಂದ್ರೆ ನಾವೆಲ್ಲರೂ ಸಹ ಒಳ್ಳೆ ಕಣ್ಣನ್ನ ಲಿಂಗ ಮಾಡಿಕೊಂಡು ಒಳ್ಳೆಯ ರೂಪವನ್ನ ನೋಡಿದ್ವಿ ಅಂದ್ರೆ, ಕಿವಿಯನ್ನ ಲಿಂಗ ಮಾಡಿಕೊಂಡು ಒಳ್ಳೆಯ ಶಬ್ದಗಳನ್ನ ಪ್ರತಿಯೊಬ್ಬರು ಕೇಳ್ತಾ ಹೋದ್ವಿ ದಿನ ಅಂದ್ರೆ, ನಾಲಿಗೆಯನ್ನ ಲಿಂಗ ಮಾಡಿಕೊಂಡು ನಾವು ಪ್ರತಿನಿತ್ಯ ರುಚಿ ಅದನ್ನ ಬಯಸದೆ ಬಂದಿದ್ದನ್ನ ಏನು ಬರ್ತದೋ ಅದನ್ನ ತೆಗೆದುಕೊಳ್ಳುವಂತಹ ಭಾವ ಬಂತು ಅಂದ್ರೆ, ಇದ್ದಿದ್ರಲ್ಲೇ ತೃಪ್ತಿ ಪಡುವಂತಹ ಭಾವ ಬಂತು ಅಂದ್ರೆ, ಆಗ ಎಲ್ಲರಲ್ಲಿ ನಾವು ಪರಶುರ ಸ್ವರೂಪವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಿ ಯಾವುದೇ ರೀತಿಯ ಏನು ಆಸೆ ಆಮಿಷಗಳಿಗೆ, ಮೋಸ ವಂಚನೆಗಳಿಗೆ ಅವಕಾಶ ಇರೋದಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ನಾವು ಪ್ರಸಾದಿ ಸ್ಥಳಕ್ಕೆ ಹೋದಾಗ ತನುಮನ ಭಾವ ವಿಕಾರಗಳಿಂದ ಗೆದ್ದಿರ್ತೀವಿ. ಈಗಾಗ್ಲೇ ಗೆದ್ದು ಆ ನಿಟ್ಟಿನಲ್ಲಿ ಬಂದಂತಹ ಎಲ್ಲ ಪದಾರ್ಥ ಪ್ರಸಾದಗಳನ್ನ ಎಲ್ಲವೂ ಸಹ ಪರಮಾತ್ಮನದೇ. ಬಂದಿರುವುದೆಲ್ಲವೂ ಸಹ ಪರಮಾತ್ಮನ ಸ್ವತ್ತನ್ನ ಪರಮಾತ್ಮನಿಗೆ ಸಲ್ಲಿಸ್ತಾ ಇದ್ದೀನಿ ಅಂತ ಅದನ್ನ ತೆಗೆದುಕೊಂಡಾಗ ಆತ ಪ್ರಸಾದಿ ಅನ್ನಿಸ್ತಾನೆ. ಆ ನಿಟ್ಟಿನಲ್ಲಿ ಆ ನಿಲುವನ್ನ ಪಡೆದುಕೊಂಡಂತ ಸಂದರ್ಭದಲ್ಲಿ ಪ್ರಸಾದಿಗೆ ಫಲಿತಾಪವೆಂಬುದಿಲ್ಲ. ಯಾವಾಗ ಬಂದಿದ್ದೆಲ್ಲವೂ ಸಹ ಪರಶಿವನ ಸ್ವತ್ತು, ಆತನಿಗೆ ನಾನು ಸಮರ್ಪಣೆ ಮಾಡಿದ್ದೀನಿ ಅನ್ನುವಂತಹ ಭಾವನ ಬಳಿ ಬಂದಾಗ ನಮ್ಮಲ್ಲಿ ದುಃಖ ದುಮ್ಮಾನಗಳಿಗೆ ಅವಕಾಶ ಇಲ್ಲ. ಯಾವಾಗ ದುಃಖ ದುಮ್ಮಾನಗಳು ನಮ್ಮ ಬದುಕಿನಲ್ಲಿ ಇರ್ತದೆ ಅಂದ್ರೆ ಇದು ನನ್ನದು, ನಾನು ನನ್ನದು ಅನ್ನುವಂತಹ ಅಹಮ್ಮು ಬಂತು ನಮ್ಮೊಳಗೆ ಅಂದ್ರೆ ಅದು ದುಃಖ ದುಮ್ಮಾನಗಳಿರ್ತದೆ. ಯಾವಾಗ ಇದೆಲ್ಲವೂ ಸಹ ಪರಶಿವನಿಂದ ಬಂದಿರುವುದು, ಪರಶಿವನಿಗೆ ನಾನು ಅರ್ಪಣೆ ಮಾಡಿದ್ದೀನಿ ಅಂದಾಗ ನಮ್ಮ ಬದುಕಿನಲ್ಲಿ ದುಃಖ ದುಮ್ಮಾನಗಳಿರೋದಿಲ್ಲ, ಅಲ್ಲಿ ಪರಿತಾಪ ಅನ್ನೋದು ಇರೋದಿಲ್ಲ. ಅದಕ್ಕೆ ಎಲ್ಲವನ್ನು ಸಹ ಪರಶಿವನಿಗೆ ಅರ್ಪಿಸ್ಬೇಕು ಅನ್ನುವಂಥದ್ದು. ಅದನ್ನೇ ಅಪ್ಪ ಬಸವಣ್ಣನವರು ಹೇಳ್ತಾರೆ, ಎನ್ನ ಮಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವು ನಿಮ್ಮದಯ್ಯ. ಈ ರೀತಿಯ ಒಂದು ಭಾವ ನಮ್ಮಲ್ಲಿ ಬರಬೇಕು. ಏನು ನಮ್ಮ ಬದುಕಿನಲ್ಲಿ ದುಃಖ ದುಮ್ಮಾನಗಳು ಬಂತು, ಮಾನ ಅಪಮಾನಗಳು ಬಂತು, ಅದು ಪರಮಾತ್ಮ ಕೊಟ್ಟಿದ್ದಾನೆ, ಅದು ಪರಮಾತ್ಮನಿಗೆ ಅರ್ಪಿಸ್ತಾ ಇದ್ದೀನಿ ಅಂತ ನಾನು ನಿರ್ಲಿಪ್ತ ಭಾವ. ಆಗ ಒಳಗೆ ದುಃಖ ಅನ್ನೋದು ಇರೋದಿಲ್ಲ, ಪರಿತಾಪ ಅನ್ನೋದಿರೋದಿಲ್ಲ, ವಿಕಾರಾದಿಗಳು ಇರೋದಿಲ್ಲ. ಆ ನಿಟ್ಟಿನಲ್ಲಿ ತಾನು ತನ್ನದೆಂಬ ಅಹಂಕಾರ ಅಳಿದು ಎಲ್ಲವೂ ದೇವನೆಂಬವನಿಗೆ ನಿರಂಕಾರಿಗೆ ಎಲ್ಲಿದೆ ದುಃಖ ದುಮ್ಮಾನ ಅನ್ನುವಂತ ಮಾತನ್ನ ಹೇಳ್ತಾರೆ. ನನ್ನದು ಅಂತ ಬಂದಾಗ ಅಲ್ಲಿ ದುಃಖ ಇದೆ, ಅಲ್ಲಿ ಅಹಂಕಾರ ಇದ್ದಾಗ ದುಃಖ ಇದೆ. ಅದೇ ನಿರಹಂಕಾರದಿಂದ ನಾವು ವರ್ತನೆ ಮಾಡಿದಾಗ, ಎಲ್ಲವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿದಾಗ ಅಲ್ಲಿ
ದುಃಖ ದುಮ್ಮಾನ ಇಲ್ಲ, ತಾನು ಪಡೆದಿರುವಂತಹ ಪಡಿಪದಾರ್ಥವೆಲ್ಲವನ್ನು ಸಹ ಪರಮಾತ್ಮನದೇ ಅಂತ ನಿರಹಂಕಾರದಿಂದ ಭಾವದಿಂದ ಪರಮಾತ್ಮನಿಗೆ ಅರ್ಪಿಸಿದಾಗ ನಾವು ಪ್ರಸಾದಿ ಎನಿಸ್ಕೊಳ್ತೇವೆ ಎನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಬದುಕಿನಲ್ಲಿ ಯಾವುದೇ ಕ್ರಿಯೆಗಳು ನಡಿಬೇಕಾದ್ರೆ 3 ಮುಖ್ಯ ಶಕ್ತಿಗಳು ಕೆಲಸ ಮಾಡ್ತದೆ. ಏನು? ಒಂದು ಇಚ್ಛಾಶಕ್ತಿ ಎನ್ನುವಂಥದ್ದು, ಎರಡನೆಯದು ಜ್ಞಾನಶಕ್ತಿ ಎನ್ನುವಂಥದ್ದು, ಮೂರನೆಯದು ಕ್ರಿಯಾಶಕ್ತಿ ಎನ್ನುವಂಥದ್ದು. ಪ್ರಸಾದಿ ಸ್ಥಳದಲ್ಲಿ ಆತ ಎಲ್ಲವೂ ಪರಮಾತ್ಮನಿಗೆ ಅರ್ಪಿಸಬೇಕಾದ್ರೆ ಆತನ ಒಳಗೆ ಇಚ್ಛಾಶಕ್ತಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಕೆಲಸ ಮಾಡ್ತದೆ. ಭಕ್ತ ಸ್ಥಳದಲ್ಲಿ ಕ್ರಿಯಾಶಕ್ತಿ ಕೆಲಸ ಮಾಡಿದ್ರೆ ಮಹೇಶ ಸ್ಥಳದಲ್ಲಿ ಜ್ಞಾನವೇ ಶಕ್ತಿಯಾಗಿರುತ್ತೆ. ಆತ ಒಳ್ಳೆ ಕೆಲಸವನ್ನ ಮಾಡಬೇಕಾದ್ರೆ ಜ್ಞಾನ ಮುಖ್ಯವಾಗಿ ಬೇಕಾಗಿರುತ್ತೆ. ಅದೇ ರೀತಿಯಾಗಿ ಬಂಧದಲ್ಲೆಲ್ಲ ಪರಮಾತ್ಮನಿಗೆ ಅರ್ಪಿಸಬೇಕಾದ್ರೆ ಅಲ್ಲಿ ಮುಖ್ಯವಾಗಿ ಏನ್ ಬೇಕು? ಇಚ್ಛಾಶಕ್ತಿ ಅನ್ನುವಂಥದ್ದು ಬೇಕಾಗ್ತದೆ. ಇಚ್ಛಾಶಕ್ತಿ ಇದ್ದಾಗ ಮಾತ್ರ ಆತ ಏನು ಇಚ್ಛಾಶಕ್ತಿಯಿಂದ ಮನವಿಕಾರ ಆಗದಂತೆ ಆತ ಅದನ್ನ ತಡಿಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಇಚ್ಛಾಶಕ್ತಿ ಇಲ್ಲದೆ ಜ್ಞಾನಶಕ್ತಿ ಇಲ್ಲ, ಜ್ಞಾನಶಕ್ತಿ ಇಲ್ಲದೆ ಕ್ರಿಯಾಶಕ್ತಿ ಇಲ್ಲ. ಈ 3 ಸಹ ಒಂದನ್ನ ಬಿಟ್ಟು ಒಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನೀವು ಮನೆಯಲ್ಲಿ ಏನು ಹೋಳಿಗೆಯನ್ನ ಮಾಡಬೇಕು ಅಂತ ನಿಮ್ಮಲ್ಲಿ ಇಚ್ಛೆ ಆಯ್ತು. ಇಚ್ಛೆ ಆಯ್ತಂದ್ರೆ ಹೋಳಿಗೆ ಸವಿಯನ್ನ ಸವಿಲಿಕ್ಕೆ ಸಾಧ್ಯ ಆಗ್ತದ? ಸಾಧ್ಯ ಇಲ್ಲ. ಅಲ್ಲಿ ಏನ್ ಬೇಕಾಗ್ತದೆ? ಜ್ಞಾನ ಬೇಕಾಗ್ತದೆ. ಹೋಳಿಗೆ ಮಾಡುವಂತ ಜ್ಞಾನ ಬೇಕು. ಯಾವ ರೀತಿಯಾಗಿ ಹೋಳಿಗೆ ಮಾಡಬೇಕು? ಬೇಳೆ ಬೇಯಿಸ್ಬೇಕು, ಅದಕ್ಕೆ ಬೆಲ್ಲ ಹಾಕ್ಬೇಕು, ಅದನ್ನ ಮತ್ತೆ ಕಾಯಿಸ್ಬೇಕು, ಅದನ್ನ ಪೂರ್ಣ ಮಾಡಬೇಕು. ಈ ಎಲ್ಲ ಜ್ಞಾನ ಇದ್ದಾಗ ಹೋಳಿಗೆ ಮಾಡುವಂತ ಜ್ಞಾನ ಇದ್ದಾಗ ಹೋಳಿಗೆ ರೆಡಿ ಆಗುತ್ತೆ. ಅಷ್ಟಕ್ಕೆ ರುಚಿ ಸಿಗುತ್ತೇನೋ? ಜ್ಞಾನ ಬಂತು, ಹೋಳಿಗೆ ಸವಿಲಿಕ್ಕೆ ಸಾಧ್ಯ ಆಗುತ್ತಾ? ಮತ್ತೆ ಮುಂದೆ ಏನ್ ಬೇಕು? ಕ್ರಿಯಾಶಕ್ತಿ ಬೇಕಾಗ್ತದೆ, ಕ್ರಿಯೆ ಬೇಕು. ಅದಕ್ಕೆ ಈ 3 ಇದ್ದಾಗ ಯಾವ್ದಾದ್ರು ಒಂದು ಕೆಲಸ ಆಗ್ತದೆ. ಹಾಗೆ ಷಟಸ್ಥಳದಲ್ಲಿ ಏನು ಭಕ್ತ ಮಹೇಶ ಪ್ರಸಾದಿ ಅಂತ ಏನ್ ಹೇಳ್ತಾರಲ್ಲ, ಪ್ರಾಣಲಿಂಗಿ ಶರಣ ಐಕ್ಯ ಅಂತ, ಇವು ಒಂದನ್ನ ಬಿಟ್ಟು ಒಂದು ಇಲ್ಲ, ಎಲ್ಲವೂ ಒಂದ್ರೊಳಗೆ ಇರುವಂತಹದ್ದು. ಭಕ್ತ ಸ್ಥಳ ಒಂದು ಮೆಟ್ಟಿಲು, ಮಹೇಶ ಸ್ಥಳ ಒಂದು ಮೆಟ್ಟಿಲು, ಪ್ರಸಾದಿ ಸ್ಥಳ ಒಂದು ಮೆಟ್ಟಿಲಲ್ಲ, ಒಂದನ್ನ ಬಿಟ್ಟು ಒಂದು ಇರೋದಿಲ್ಲ. ಆ ರೀತಿಯಾಗಿ ನಮ್ಮ ಒಳಗೆ ಏನು ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಪರಸ್ಪರ ಒಂದನ್ನ ಒಂದು ಅವಲಂಬಿಸಿರ್ತದಲ್ಲ, ಹಾಗೆ ಶತಸ್ಥಲವೂ ಸಹ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಇವು ಒಂದನ್ನ ಬಿಟ್ಟು ಒಂದಿರೋದಿಲ್ಲ. ಎಲ್ಲವೂ ಒಂದರೊಳಗೆ ಇರ್ತಾನೆ. ಭಕ್ತನ ಒಳಗೆ ಮಹೇಶ ಇರ್ತಾನೆ, ಪ್ರಸಾದಿ ಇರ್ತಾನೆ, ಪ್ರಾಣಲಿಂಗಿ ಶರಣ ಐಕ್ಯ ಇರ್ತಾನೆ. ಐಕ್ಯನ ಒಳಗೂ ಸಹ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎಲ್ಲವೂ ಅಡಗಿರ್ತದೆ. ಆ ನಿಟ್ಟಿನಲ್ಲಿ ಯಾವ ಸಹ ಪ್ರತ್ಯೇಕ ಅಲ್ಲ ಅನ್ನುವಂಥದ್ದು. ಅದು ಮೆಟ್ಟಿಲುಗಳಲ್ಲ, ಅದು ಒಂದು ಸ್ಥಿತಿ. ಅದು ಆ ಸ್ಥಿತಿಯಲ್ಲಿ ಭಕ್ತ ಸ್ಥಳದಲ್ಲೇ ಎಲ್ಲ ಸ್ಥಿತಿಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಪ್ರಸಾದಿ ಸ್ಥಳದಲ್ಲಿ ಆತ ಏನ್ ಮಾಡ್ತಾನೆ ಅಂದ್ರೆ ಬರುವಂತಹ ವಿಕಾರಗಳೆಲ್ಲವನ್ನ, ಪಡಿಪದಾರ್ಥಗಳನ್ನೆಲ್ಲ ಎಲ್ಲವನ್ನು ಸಹ ಲಿಂಗನೇ ಕೊಟ್ಟಿದ್ದಾನೆ, ಪರಶಿವನ ಸ್ವತ್ತು ಪರಶಿವನಿಗೆ ಅರ್ಪಿಸ್ತಾ ಇದ್ದೀನಿ ಎನ್ನುವಂತಹ ಭಾವದಲ್ಲಿ ಆತ ಸ್ವೀಕಾರ ಮಾಡಿದಾಗ ಆತನ ಮನಸ್ಸೇನಾಗ್ತದೆ? ಪ್ರಸಾದಿ ಸ್ಥಳಕ್ಕೆ ಆತ ಯೋಗ್ಯನಾಗ್ತಾನೆ ಎನ್ನುವಂಥದ್ದು. ತನುಮನ ಭಾವ ಕರಣೇಂದ್ರಿಯ ವಿಕಾರಗಳನ್ನ ಅಳಿದು ಆತ ಪರಿಶುದ್ಧನಾಗಿರೋದ್ರಿಂದ ಆತನಲ್ಲಿ ಅಲ್ಲ ಸಲ್ಲದ ವಿಷಯಾಸಕ್ತಿಗಳಿಗೆ ಅಲ್ಲಿ ಜಾಗ ಇಲ್ಲ. ವಿಷಯ ಭೋಗ ವಿಲಾಸದತ್ತ ಆತನ ಇಚ್ಛಾಶಕ್ತಿ ತಿರುಗಿಯೂ ಸಹ ನೋಡಲ್ಲ. ಯಾಕೆಂದ್ರೆ ನಮ್ಮ ಒಳಗೆ ಏನೋ ಒಂದು ನೋಡ್ಬೇಕು ಅಂದ್ರೆ ಅದಕ್ಕೆ ಮೂಲ ಕಾರಣ ಏನಾಗಿರುತ್ತೆ? ಏನೋ ಮಾಡ್ಬೇಕು ಅಂದ್ರೆ ಯಾವ್ದು ಕಾರಣ ಆಗಿರುತ್ತೆ? ಇಚ್ಛಾಶಕ್ತಿ ಫಸ್ಟ್ ಇಚ್ಛೆಯಲ್ಲಿ ಉಟ್ಕೊಳ್ಳುತ್ತೆ. ನಾನು ಇದನ್ನ ನೋಡ್ಬೇಕು, ನಾನು ಅಲ್ಲಿಗೆ ಹೋಗ್ಬೇಕು ಅನ್ನೋದು ಉಟ್ಕೊಳ್ಳೋದು ಎಲ್ಲಿಂದ? ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿ ಏನಾಗಿದೆ ಅಂದ್ರೆ ವಿಕಾರಗಳನ್ನ ಗೆದ್ದಿದೆ. ಹಾಗಾಗಿ ಆತನ ಇಚ್ಛಾಶಕ್ತಿ ಯಾವುದೇ ರೀತಿಯ ವಿಕಾರಕ್ಕೆ ಒಳಗಾಗೋದಿಲ್ಲ. ವಿಕಾರದ ಕಡೆಗೆ ಆತ ಇಣಿಕಿಯೂ ನೋಡದಂತಹ ಶಕ್ತಿಯನ್ನ ಆತ ಪಡ್ಕೊಂಡಿರ್ತಾನೆ. ಆ ನಿಟ್ಟಿನಲ್ಲಿ ಏನು ಆತನ ಅಂಗೇಂದ್ರಿಯಗಳೆಲ್ಲವೂ ಸಹ ಲಿಂಗೇಂದ್ರಿಯಗಳಾಗಿದೆ, ಅಂಗಗಳೆಲ್ಲವೂ ಸಹ ಲಿಂಗವಾಗಿರೋದ್ರಿಂದ ಆತ ಏನು ಪರಮಾತ್ಮನ ಪದಾರ್ಥವನ್ನ ಪರಮಾತ್ಮನಿಗೆ ಅರ್ಪಿಸಿ ಎಲ್ಲವೂ ನಿನ್ನದೆಂಬ ನಿರಂಕಾರದಿಂದ ಆತ ಏನು ಶಿವಲಿಂಗವನ್ನ ಅರ್ಚನೆ ಮಾಡ್ತಾ ಇದ್ದಾನೆ. ನಿರಂಕಾರ ಅನ್ನುವಂತಹ ಹಸ್ತದಿಂದ ಶಿವಲಿಂಗವನ್ನ ಅರ್ಚನೆ ಮಾಡ್ತಾ ಇದ್ದಾನೆ. ಶಿವಲಿಂಗ ಅಂತ ಅಂದ್ರೇನು? ಮಂಗಳವನ್ನ ಉಂಟು ಮಾಡುವಂಥದ್ದು ಯಾವುದಿದೆಯೋ ಅದು ಶಿವಲಿಂಗ ಅನ್ನುವಂಥದ್ದು.
ಈ ರೀತಿಯಾಗಿ ತನ್ನ ಇಚ್ಛಾಶಕ್ತಿಯ ಬಲದಿಂದ, ನಿರಹಂಕಾರ ಹಸ್ತದಿಂದ, ಅವಧಾನ ಭಕ್ತಿಯಿಂದ ಆತ ಅವಿರಳ ಲಿಂಗವನ್ನ ಅರ್ಚನೆ ಮಾಡ್ತಾನೆ. ಇಲ್ಲಿ ಭಕ್ತಿ ಯಾವುದು ಅಂದ್ರೆ ಅವಧಾನ ಅನ್ನುವಂಥದ್ದು, ಅಂದ್ರೆ ಎಚ್ಚರಿಕೆ ಅನ್ನುವಂಥದ್ದು. ಇಲ್ಲಿ ಪ್ರತಿ ಸಲವೂ ಸಹ ಆತನಿಗೆ ಭಕ್ತಿ ಅನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತದೆ. ನೀವು ಇದೇ ಮಾರ್ಗದಲ್ಲಿ ಹೋಗ್ಬೇಕು, ಇದು ಸರಿಯಾದ ಮಾರ್ಗ ಅನ್ನುವಂಥ ಎಚ್ಚರಿಕೆ ಪ್ರಸಾದಿ ಸ್ಥಳದಲ್ಲಿ ಇರುತ್ತೆ. ಅಂದ್ರೆ ಆತನಿಗೆ ಪ್ರಸಾದ ರೂಪದಲ್ಲಿ ಏನು, ಕಣ್ಣಿಗೆ ರೂಪ ಪ್ರಸಾದ, ಕಿವಿಗೆ ಶಬ್ದ ಪ್ರಸಾದ, ನಾಲಿಗೆಗೆ ರುಚಿ ಪ್ರಸಾದ, ಮೂಗಿಗೆ ವಾಸನೆ ಪ್ರಸಾದ, ಸ್ಪರ್ಶಕ್ಕೆ ಏನು, ಚರ್ಮಕ್ಕೆ ಸ್ಪರ್ಶ ಪ್ರಸಾದ, ಇವೆಲ್ಲವನ್ನು ತೆಗೆದುಕೊಳ್ಬೇಕಾದ್ರೆ ಏನು, ಆತನ ಒಳಗೆ ಏನಿದೆಯಲ್ಲ ಅವಧಾನ ಭಕ್ತಿ, ಆತನ ಒಳಗೆ ಭಕ್ತಿ ಇದೆ. ಇಲ್ಲಿ ಪ್ರಸಾದಿಯಲ್ಲಿ ಯಾವುದು, ಅವಧಾನ ಭಕ್ತಿ ಅಂದ್ರೆ ಎಚ್ಚರಿಕೆ. ಅವಧಾನ ಅಂದ್ರೆ ಎಚ್ಚರಿಕೆ, ಅದು ಎಚ್ಚರಿಕೆಯನ್ನು ಕೊಡ್ತದೆ. ಏನು, ತೆಗೆದುಕೊಳ್ಳುವಂತ ಪ್ರಸಾದ ಪದಾರ್ಥ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕು. ರೂಪ ಏನು, ಲಿಂಗವಾಗಬೇಕು, ಶಬ್ದ ಲಿಂಗವಾಗಬೇಕು, ಅವೆಲ್ಲವೂ ಸಹ ಲಿಂಗ ರೂಪದಲ್ಲಿ ನೀವು ತೆಗೆದುಕೊಳ್ಬೇಕು ಅನ್ನುವಂತ ಎಚ್ಚರಿಕೆಯನ್ನು ಅದಕ್ಕೂ ಸದಾ ಕೊಡ್ತಾ ಇರುತ್ತೆ. ಈ ನಿಟ್ಟಿನಲ್ಲಿ ಲಿಂಗ ಅಂತ ಅಂದ್ರೆ ಪರಿಶುದ್ಧವಾಗಿರುವಂತಹ ಕ್ರಿಯೆ, ಪ್ರಸಾದ ಅಂದ್ರೆ ಪರಿಶುದ್ಧ ಕ್ರಿಯೆಗಳಿಂದ ಸಿಗುವಂತಹ ಪ್ರಸನ್ನ ಪರಿಣಾಮ ಆಗಿರ್ತದೆ. ಕ್ರಿಯೆಯಿಂದ ಸಿಗುವಂತದ್ದೇನು, ಪರಿಣಾಮ, ಫಲ. ಅದು ಕ್ರಿಯೆ ಪರಿಶುದ್ಧ ಆಗಿತ್ತು ಅಂದ್ರೆ, ಕ್ರಿಯೆ ನಾವು ಮಾಡುವಂತ ಆಚರಣೆಗಳು ಪರಿಶುದ್ಧ ಆಗಿತ್ತು ಅಂದ್ರೆ ನಮ್ಗೆ ಅಲ್ಲಿ ಏನ್ ಸಿಗುತ್ತೆ, ಆನಂದ ಸಿಗ್ತದೆ, ಪ್ರಸನ್ನತೆ ಸಿಗ್ತದೆ. ಅದೇ ನಾವು ದುರಾಚಾರವನ್ನ ಮಾಡಿದ್ವಿ, ಅನಾಚಾರವನ್ನ ಮಾಡಿದ್ವಿ ಅಂದ್ರೆ ಅಲ್ಲಿ ಏನ್ ಸಿಗ್ತದೆ, ಅಲ್ಲಿ ಪ್ರಸನ್ನತೆ ಇರೋದಿಲ್ಲ, ಅಲ್ಲಿ ಆನಂದ ಇರೋದಿಲ್ಲ. ಅದಕ್ಕೆ ಶರಣರು ಎಲ್ಲಿ ಲಿಂಗ ಕ್ರಿಯೆ ಇರ್ತದೋ, ಆಚರಣೆ ಪರಿಶುದ್ಧವಾಗಿರ್ತದೋ ಅಲ್ಲಿ ಪ್ರಸನ್ನತೆ ಇರ್ತದೆ. ಎಲ್ಲಿ ಪ್ರಸನ್ನತೆ ಇರ್ತದೋ ಅದಕ್ಕೆ ಪ್ರಸಾದ ಅಂತ ಕರೀತಾರೆ. ಪ್ರಸಾದ ಅಂದ್ರೆ ಪ್ರಸನ್ನತೆ, ಅದು ನಮಗೆ ಪ್ರಸನ್ನತೆಯನ್ನ ಕೊಡಬೇಕು ಅಂತದಕ್ಕೆ ನಾವು ಪ್ರಸಾದ ಅಂತ ಕರೀತಾರೆ ಶರಣರು. ಆ ನಿಟ್ಟಿನಲ್ಲಿ ಏನು ಪ್ರಸಾದ ಅಂತ ಅಂದ್ರೆ ಏನು, ಅಲ್ಲದನ್ನ ಅಳಿಸುವಂತಹ ಶಕ್ತಿ ಯಾವುದಕ್ಕಿದೆ ಅದಕ್ಕೆ ಪ್ರಸಾದ ಅಂತ ಕರೀತಾರೆ. ಉದಾಹರಣೆಗೆ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಭೌತಿಕವಾಗಿರುವಂತಹ ಅಂಧಕಾರವನ್ನ ಅಳಿಸುವಂತಹ ಪ್ರಸಾದ ಯಾವುದು, ಜ್ಯೋತಿ. ಆ ಜ್ಯೋತಿ ಏನಿದೆ ಭೌತಿಕ ಅಂಧಕಾರವನ್ನ ಅಳಿಸ್ತದೆ, ಅದಕ್ಕೆ ಪ್ರಸಾದ ಅಂತ ಕರೀತಾರೆ. ಅದೇ ರೀತಿಯಾಗಿ ಅಂತರಂಗದ ಅಜ್ಞಾನವನ್ನ, ಅಂಧಕಾರವನ್ನ ಅಳಿಸುವಂತಹ ಪ್ರಸಾದ ಯಾವುದು, ಅರಿವು. ನಮ್ಮೊಳಗೆ ಇರುವಂತಹ ಅಂಧಕಾರವನ್ನ ಅಳಿಸುವಂತಹ ಪ್ರಸಾದ ಯಾವುದು, ಅದು ಅರಿವು, ಜ್ಞಾನ ಅನ್ನುವಂಥದ್ದು. ಅನಾಚಾರವನ್ನ ಅಳಿಸುವಂತದ್ದು ಯಾವುದು, ಆಚಾರ. ಅನಾಚಾರವನ್ನ ಅಳಿಸ್ಬೇಕಾದ್ರೆ ಏನ್ ಬೇಕು, ಸದಾಚಾರ ಅನ್ನುವಂತಹ ಪ್ರಸಾದ ಬೇಕಾಗ್ತದೆ. ಅಸಂತೋಷವನ್ನ ಅಳಿಸುವಂತದ್ದು ಯಾವುದು, ಆನಂದ ಅನ್ನುವಂಥದ್ದು, ಸಂತೋಷ ಅನ್ನುವಂತಹ ಪ್ರಸಾದ. ಈ ರೀತಿಯಾಗಿ ಪರಶಿವ ತತ್ವವನ್ನ ಪೂರ್ಣಾಂಗದಲ್ಲಿ ಪ್ರಕಾಟಗೊಳಿಸಿಕೊಂಡವನೇ ಪ್ರಸಾದಿ ಅನ್ನಿಸ್ಕೊಳ್ತಾನೆ. ಈ ರೀತಿಯಾಗಿ ಪರಿಪೂರ್ಣತ್ವವನ್ನು ಹೊಂದಿರ್ತಾನೆ. ಆತನಲ್ಲಿ ಯಾವುದೇ ರೀತಿಯ ವಿಕಾರ ಇರೋದಿಲ್ಲ. ಬರುವಂತ ಎಲ್ಲವನ್ನು ಸಹ ತನ್ನೊಳಗಿರುವಂತ ಅಜ್ಞಾನವನ್ನ ಅರಿವಿನಿಂದ ಹೋಗಲಾಡಿಸಿಕೊಂಡು ಅಲ್ಲಿ ಜ್ಞಾನವನ್ನ ಪಡೆದು ಪ್ರಸಾದಿ ಅನ್ನಿಸ್ಕೊಳ್ತಾನೆ. ನನ್ನೊಳಗಿರುವಂತ ಸಂತೋಷವನ್ನ ಆನಂದದಿಂದ ಹೋಗಲಾಡಿಸಿ, ಅಸಂತೋಷವನ್ನ ಆನಂದದಿಂದ ಹೋಗಲಾಡಿಸಿ ಆತ ಪ್ರಸಾದಿ ಅನ್ನಿಸ್ಕೊಳ್ತಾನೆ. ಈ ನಿಟ್ಟಿನಲ್ಲಿ ಆತನ ತನುವಿನ ದುಷ್ಕ್ರಿಯೆಗಳಲ್ಲಿ, ತನುವಿನಲ್ಲಿ ದುಷ್ಕ್ರಿಯೆ ಇದೆ, ಆ ದುಷ್ಕ್ರಿಯೆಗಳನ್ನ ಆತ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಸಕ್ರಿಯ ಸಂಪನ್ನನಾಗಿ ಶುದ್ಧ ಪ್ರಸಾದ ಅನ್ನಿಸ್ಕೊಳ್ತಾನೆ. ತನುವಿನ ದುಷ್ಕ್ರಿಯೆಗಳನ್ನ ಕಳೆದುಕೊಂಡು ಆತ ಏನ್ ಮಾಡ್ತಾ ಇದ್ದಾನೆ, ಸಕ್ರಿಯ ಸಂಪನ್ನನಾಗಿ ಏನು ಶುದ್ಧ ಪ್ರಸಾದಿ ಅನ್ನಿಸ್ಕೊಳ್ತಾನೆ. ತನುವಿನಲ್ಲಿ ದುಷ್ಕ್ರಿಯೆಗಳಿರ್ತದೆ, ಅದೆಲ್ಲವನ್ನ ಇಂದ ಕಳ್ಕೊಂಡು ಏನ್ ಮಾಡ್ತಾ ಇದ್ದಾನೆ, ಸಕ್ರಿಯ ಸಂಪನ್ನನಾಗಿರೋದ್ರಿಂದ ಆತನಿಗೆ ಶುದ್ಧ ಪ್ರಸಾದಿ ಅಂತೀವಿ. ಮನದಲ್ಲಿ ಇರುವಂತಹ ಅಜ್ಞಾನದಿಂದ ಇರುವಂತಹ ಅವಗುಣಗಳನ್ನ ಕಳೆದುಕೊಂಡು ಸದ್ಗುಣ ಸಂಪನ್ನನಾದಾಗ ಆತನಿಗೆ ಸಿದ್ಧ ಪ್ರಸಾದಿ ಅಂತ ಕರೀತಾರೆ. ನಂತರ ಭಾವದಲ್ಲಿರುವಂತಹ ಭ್ರಮೆಯನ್ನ ಕಳೆದುಕೊಂಡು ಆತ ಸದ್ಭಾವವನ್ನು ಅಳವಡಿಸಿಕೊಂಡಾಗ ಪ್ರಸಿದ್ಧ ಪ್ರಸಾದಿ ಎನ್ನುವಂತ ಮಾತುಗಳನ್ನ ಶರಣರು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಶರಣರ ಪ್ರಸಾದಿ ಸ್ಥಳದ ವಿಚಾರಗಳನ್ನ ನಾವು ನೋಡಿದಾಗ ಪಂಚ ವಿಷಯಗಳು ನಮ್ಮಲ್ಲಿದೆ. ಇವು ಇಚ್ಛಾಶಕ್ತಿಯನ್ನು ಅವಲಂಬಿಸಿದಾಗ ಪಂಚ ವಿಷಯಗಳು ಯಾವುವು, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು
ಇವೆಲ್ಲವೂ ಸಹ ಪಂಚ ವಿಷಯ ಪದಾರ್ಥಗಳು. ಇವನ್ನ ಪ್ರಸಾದಮಯವನ್ನಾಗಿ ನಾವು ಮಾಡಿಕೊಳ್ಬೇಕು. ಏಕೆ ಪ್ರಸಾದಮಯವನ್ನಾಗಿ ನಾವು ಮಾಡಿಕೊಂಡಾಗ ಅಂತ ಸಾಧಕ ಶಿವಯೋಗದಲ್ಲಿ ತಲ್ಲೀನನಾದಾಗ ಈ ಇಂದ್ರಿಯ ವಿಕಾರಗಳಿಗೆ ಆತ ಒಳಗಾಗುವುದಿಲ್ಲ. ಆತ ಶಿವಯೋಗ ಸಾಧನೆಯನ್ನ ಮಾಡಲಿಕ್ಕೆ ಈ ಪಂಚ ವಿಷಯಗಳು ಯಾವುದೇ ರೀತಿಯ ಬಾಧೆಯನ್ನು ಕೊಡೋದಿಲ್ಲ. ಯಾವಾಗ ಆತ ಪಂಚ ವಿಷಯಗಳನ್ನ ಲಿಂಗಕ್ಕೆ ಅರ್ಪಣೆ ಮಾಡಲಿಲ್ಲ ಅಂದ್ರೆ ಆತ ಮತ್ತೆ ಇಂದ್ರಿಯ ವಿಕಾರಗಳಿಗೆ ಹೋಗಿ ಆತ ಹೊರಗೆ ಆತ ಸುಖ ಇದೆ, ಹೆಣ್ಣು ಮಣ್ಣು ಮಣ್ಣಿನಲ್ಲೇ ಸುಖ ಇದೆ ಅಂತ ಆತ ಶಿವಯೋಗ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ, ಶಿವಯೋಗವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಪಂಚ ವಿಷಯಗಳನ್ನ ಆತ ಏನು ಮಾಡಬೇಕು, ಅಲ್ಲಿ ಪ್ರಸಾದವನ್ನಾಗಿ ಪರಿವರ್ತನೆ ಮಾಡಿಕೊಂಡಾಗ ಆತ ಶಿವಯೋಗ ಸಾಧನೆಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ನಾಶಿಕ ಈ ಮೂಗಿನಿಂದ ಆತ ಯಾವಾಗ್ಲೂ ಸದ್ವಾಸನೆಯನ್ನೇ ಸೇವನೆ ಮಾಡಬೇಕು, ದುರ್ವಾಸನೆಯನ್ನ ತೆಗೆದುಕೊಳ್ಬಾರ್ದು. ಏನು ಈ ವಿಷಯವನ್ನ ಯಾವ ರೀತಿಯಾಗಿ ಪರಿವರ್ತನೆ ಮಾಡಬೇಕು, ಮೂಗಿನಿಂದ ವಾಸನೆಯನ್ನ ತೆಗೆದುಕೊಳ್ಳೋದು, ದುರ್ವಾಸನೆಯನ್ನ ತೆಗೆದುಕೊಳ್ಬಾರ್ದು, ಸದ್ವಾಸನೆಯನ್ನ ಸ್ವೀಕಾರ ಮಾಡಬೇಕು. ರಸನೇಂದ್ರಿಯದಿಂದ ಸುರುಚಿಯನ್ನ ಅಲ್ಲದ ಭಕ್ಷ್ಯ ಭೋಜ್ಯಗಳನ್ನ ತೆಗೆದುಕೊಳ್ಬಾರ್ದು, ಸುರುಚಿಯನ್ನೇ ತೆಗೆದುಕೊಳ್ಬೇಕು. ನಂತರ ನೇತ್ರ, ಈ ನೇತ್ರದ ಇಂದ್ರಿಯದಿಂದ ಸ್ವರೂಪವನ್ನ ಒಳ್ಳೆಯದನ್ನೇ ನಾವು ನೋಡುವಂತಹ ಒಂದು ಭಾವವನ್ನ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು. ಅದನ್ನ ಲಿಂಗ ರೂಪವಾಗಿ ನಾವು ಸ್ವೀಕಾರ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಪಂಚ ವಿಷಯ ಪದಾರ್ಥಗಳೆಲ್ಲವನ್ನು ಪರಿವರ್ತನೆ ಮಾಡಿಕೊಂಡಾಗ ಆತ ಲಿಂಗ ಭೋಗಿ ಅನಿಸ್ಕೊಳ್ತಾನೆ ಅನ್ನುವಂತಹ ಮಾತನ್ನ ಶರಣರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಏನು ಶರಣರ ಬದುಕನ್ನು ನೋಡಿದಾಗ ಎಲ್ಲವನ್ನು ಸಹ ಲಿಂಗಕ್ಕೆ ಅರ್ಪಣೆ ಮಾಡಿ ಬದುಕನ್ನ ಮಾಡಿದಾಗ ಆತನ ಒಳಗೆ ಇಂದ್ರಿಯ ವಿಕಾರಗಳು ಇರೋದಿಲ್ಲ ಅನ್ನುವಂಥದ್ದು. ಅಂದಾಗ ಆತ ಪ್ರಸಾದಿ ಅನ್ನಿಸ್ಕೊಳ್ತಾನೆ, ಆತ ಪ್ರಸಾದವನ್ನ ಸೇವನೆ ಮಾಡ್ತಾನೆ. ಕೇವಲ ಪೂಜೆ ಪುನಸ್ಕಾರಗಳನ್ನ ಮಾಡಿದಾಗ ಮಾತ್ರ ತೆಗೆದುಕೊಳ್ಳುವಂಥದ್ದು ಪ್ರಸಾದ ಅನ್ನಿಸ್ಕೊಳ್ಳೋದಿಲ್ಲ. ಪ್ರಸಾದವನ್ನ ತೆಗೆದುಕೊಳ್ಳುವಾಗ ಅತಿ ಜಾಗರೂಕನಾಗಿ ಅವಧಾನ ಭಕ್ತಿಯನ್ನ ಅಳವಡಿಸಿಕೊಂಡು ಅಂಗವೆಲ್ಲವೂ ಲಿಂಗಾರ್ಪಿತವಾಗುವಂತಹ ರೀತಿಯಲ್ಲಿ ಆತ ನಡೆದುಕೊಂಡಾಗ ಮಾತ್ರ ಆತ ಪ್ರಸಾದ ಎನಿಸ್ಕೊಳ್ತಾನೆ. ಯಾರು ಆ ನಡೆ ನುಡಿ ಪರಿಶುದ್ಧವಾಗಿ ಇಟ್ಕೊಂಡು ಬಂದದ್ದನ್ನೆಲ್ಲವನ್ನು ಸಹ ಲಿಂಗಕ್ಕೆ ಅರ್ಪಣೆ ಮಾಡಿ ತೆಗೆದುಕೊಳ್ತಾನೋ ಆತ ಪ್ರಸಾದಿ. ಅಂತಹ ಪ್ರಸಾದಿ ಏನಾಗ್ತಾನೆ ಅಂದ್ರೆ ಏನು ಜಗದೀಶನಾಗ್ತಾನೆ, ಆತನೇ ಲಿಂಗವಾಗ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಒಂದು ಕಡೆ ಏನು ಜೇಡರ ದಾಸಿಮಯ್ಯನವರು ಆಗ್ತಾರೆ ಹೇಳ್ತಾರೆ. ಜಗದ ಜಂಜಡದಲ್ಲಿ ಸಿಲುಕದಂತೆ, ಜಗದಲ್ಲಿರುವಂತಹ ಜಂಜಡಗಳಿಗೆ ಮನವಿಕಾರಗಳಿಗೆ ಸಿಲುಕದಂತೆ ಜಾಗರೂಕನಾಗಿ ಜಗನ್ನಿಯಮಕನಾದಂತಹ ಆ ಪರಶಿವಲಿಂಗಕ್ಕೆ ಪ್ರತಿಯೊಂದನ್ನು ಬರುವಂತಹ ಎಲ್ಲವನ್ನು ಸಹ ಅರ್ಪಣೆ ಮಾಡಿ ತೆಗೆದುಕೊಂಡಂತವ್ರು ಏನಾಗ್ತಾನೆ ಅಂದ್ರೆ ಆತನೇ ಜಗದೀಶನು, ಆತನೇ ಲಿಂಗ ನೋಡ ಅನ್ನುವಂತಹ ಮಾತನ್ನ ಒಂದು ಕಡೆ ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಯಾವ ರೀತಿಯಾಗಿ ನಾವು ಬಂದದ್ದನ್ನೆಲ್ಲ ಸ್ವೀಕಾರ ಮಾಡಬೇಕು, ಶಿವನಿಗೆ ಅರ್ಪಿಸ್ಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಕಣ್ಣು ಮೀಸಲು ಶಿವನ, ಕೈ ಮೀಸಲು ಶಿವನ, ನಾಸಿಕ ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ಕಿವಿ ಮೀಸಲು ಶಿವನ, ತನು ಮೀಸಲು ಶಿವನ, ಮನವೆಲ್ಲ ಮೀಸಲು ಶಿವನ, ಆತನೇ ಜಗದೀಶ ಕಾಣ ರಾಮನಾಥ ಅನ್ನುವಂತ ಮಾತನ್ನ ಹೇಳ್ತಾರೆ. ಪಂಚ ವಿಷಯಗಳನ್ನ ಬಡಿ ಪದಾರ್ಥಗಳನ್ನ ಯಾವ ರೀತಿಯಾಗಿ ಲಿಂಗಕ್ಕೆ ಮೀಸಲು ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಜೇಡರ ದಾಸಿಮಯ್ಯನವರು ಹೇಳ್ತಾರೆ. ಯಾವ ರೀತಿಯಾಗಿ ನಾವು ಲಿಂಗಕ್ಕೆ ಮೀಸಲು ಮಾಡಿದಾಗ ನಾವೇ ಲಿಂಗವಾಗ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಕಣ್ಣು ಮೀಸಲು ಶಿವನ, ಕಣ್ಣನ್ನ ಶಿವನಿಗೆ ಮೀಸಲಾಗಿಡಬೇಕಂತೆ. ಯಾವ ರೀತಿಯಾಗಿ ಕಣ್ಣನ್ನ ಶಿವನಿಗೆ ಮೀಸಲಾಗಿಡೋದು, ಶಿವನನ್ನ ನೋಡುವಂತಹ ಮಂಗಳಮಯ ಶಿವನಿಗಾಗಿ ಈ ಕಣ್ಣನ್ನ ಮೀಸಲಾಗಿಡಬೇಕು. ಕರಸ್ಥಲದಲ್ಲಿ ಲಿಂಗವನ್ನ ನೋಡ್ತೀವಿ, ನಾವು ಪ್ರತಿನಿತ್ಯ ಲಿಂಗವನ್ನ ನೋಡ್ತೀವಿ. ಬರೀ ಲಿಂಗವನ್ನ ನೋಡಿದ್ರೆ ಅಲ್ಲಿಗೆ ನಿಲ್ಲೋದಿಲ್ಲ. ಈ ಲಿಂಗ ಪೂಜೆಯನ್ನ ಮಾಡಿ ಲಿಂಗ ಪೂಜೆ ಆದ ನಂತರ ಲಿಂಗವನ್ನ ಕರಡಿಗೆ ತೆಗೆದಿಟ್ಕೊಂತೀವಿ, ಲಿಂಗದ ಕಾಯಿಯೊಳಗೆ ತೆಗೆದಿರ್ತೀವಿ. ಅಲ್ಲಿಗೆ ಅಷ್ಟಕ್ಕೆ ಪೂಜೆ ಮುಗಿಯೋದಿಲ್ಲ. ಕರಸ್ಥಲದ ಲಿಂಗವನ್ನ ಕಣ್ಣಾರೆ ಕಂಡು ಮತ್ತೆ ಜಗತ್ತಿನಲ್ಲಿ ಕಾಣುವಂತಹ ಎಲ್ಲವನ್ನ ಸಕಲ ಜೀವಿಗಳನ್ನ ಆ ಕರುಣಾಳು ಶಿವನ ರೂಪದಲ್ಲಿ ನಾವು ನೋಡಿದಾಗ ಅದು ಈ ಕಣ್ಣು ಶಿವನಿಗೆ ಮೀಸಲಾಗ್ತದೆ ಎನ್ನುವಂತ ಮಾತನ್ನ ಹೇಳ್ತಾರೆ. ಕಣ್ಣನ್ನ ಯಾವ ರೀತಿಯಾಗಿ ಲಿಂಗಕ್ಕೆ ಮೀಸಲಿಡಬೇಕು,
ಕೇವಲ ಲಿಂಗವನ್ನ ನೋಡೋದಷ್ಟೇ ಅಲ್ಲ, ಅದೇ ಕಣ್ಣಿನಿಂದ ಕರುಣಾಳು ಶಿವನ ಸ್ವರೂಪವಾಗಿರುವಂತಹ ಈ ಜಗತ್ತನ್ನ ನೋಡ್ಬೇಕು. ಅಂದ್ರೆ ಈ ಕಣ್ಣಿನಲ್ಲಿ ಒಂದಷ್ಟು ಕರುಣೆಯನ್ನು ಇಟ್ಕೊಂಡು ದೀನ ದಲಿತರನ್ನ ನೋಡುವಂಥದ್ದು, ಆ ಕಣ್ಣಿನ ಮುಖಾಂತರವಾಗಿ ಒಂದಷ್ಟು ಕರುಣೆಯನ್ನ ಜಗತ್ತಿಗೆ ತೋರಿಸುವಂಥದ್ದು. ಅಂದಾಗ ಈ ಕಣ್ಣು ಏನಾಗ್ತದೆ, ಲಿಂಗವಾಗ್ತದೆ. ಆ ಕಣ್ಣು ಶಿವನಿಗೆ ಮೀಸಲಾಗ್ತದೆ ಎನ್ನುವಂಥದ್ದು. ಕಾಣುವ ಕಣ್ಣಿನಲ್ಲಿ ಕಲುಷಿತ ದೃಷ್ಟಿಯಿಂದ ಯಾವುದನ್ನು ನೋಡಬಾರ್ದು, ಕಣ್ಣಿನಲ್ಲಿ ಯಾವುದನ್ನು ಕಲುಷಿತ ದೃಷ್ಟಿಯಿಂದ ನೋಡಬಾರ್ದು. ಈ ಕಣ್ಣಿನಿಂದ ಪರಸ್ತ್ರೀಯನ್ನ ನೋಡಿದ್ವಿ ಅಂದಾಗ ಮಹಾದೇವಿ ಎನ್ನುವಂತ ದೃಷ್ಟಿಯಲ್ಲಿ ಹೆಣ್ಣನ್ನ ನೋಡ್ಬೇಕು. ಪರಪುರುಷನನ್ನ ನೋಡಿದಾಗ ಪರಪುರುಷನನ್ನು ಸಹ ದೇವರ ಸ್ವರೂಪದಲ್ಲಿ ನಾವು ನೋಡ್ಬೇಕು. ಆ ಕಣ್ಣಿನ ದೃಷ್ಟಿಯಲ್ಲಿ ನಾವು ಕಲುಷಿತ ತುಂಬಿತು ಅಂದ್ರೆ ಪರಸ್ತ್ರೀಯ ಮೋಹಕ್ಕೆ ಒಳಗಾಗ್ತೀವಿ, ಪರಶಿವನ ಮೋಹಕ್ಕೆ ಒಳಗಾಗ್ತೀವಿ. ಅದಕ್ಕೆ ಕಣ್ಣನ್ನ ಪರಶಿವನಿಗೆ ಮೀಸಲಾಗಿದ್ದಾಗ ಅಲ್ಲಿ ವಿಕಾರ ಇರೋದಿಲ್ಲ. ಅದಕ್ಕೆ ಎಲ್ಲವನ್ನು ಸಹ ಲಿಂಗಕ್ಕೆ ಮೀಸಲು ಮಾಡಬೇಕು. ಕಣ್ಣನ್ನ ಲಿಂಗಕ್ಕೆ ಮೀಸಲು ಮಾಡಿದಾಗ ಅಲ್ಲಿ ವಿಕಾರ ಇರೋದಿಲ್ಲ. ಆಗ ಆ ಕಣ್ಣಿನ ಕಲುಷಿತವನ್ನ ಕಳೆದುಕೊಂಡು ಎಲ್ಲವನ್ನ ನಾವು ದೇವರ ಸ್ವರೂಪದಲ್ಲಿ ನಾವು ನೋಡಿದಾಗ ಅಲ್ಲಿ ಜಗತ್ತಿನಲ್ಲಿ ಏನಾಗ್ತದೆ ಅಂದ್ರೆ ಯಾವುದೇ ರೀತಿಯ ಮೋಸ ವಂಚನೆಗೆ ಅವಕಾಶ ಇರೋದಿಲ್ಲ ಅನ್ನುವಂತ ಮಾತನ್ನು ಶರಣರು ಹೇಳ್ತಾರೆ. ಮುಂದೆ ಕೈ ಮೀಸಲು ಕೈ ಶಿವನ ಪೂಜೆಯನ್ನ, ಲಿಂಗ ಪೂಜೆಯನ್ನ ಮಾಡ್ಲಿಕ್ಕೆ ಮೀಸಲಾಗಿ ಇಟ್ಕೊಂಡಿದ್ದೇವೆ. ಅಷ್ಟಕ್ಕೆ ಮುಗಿಯೋದಿಲ್ಲ. ಕೈಯಲ್ಲಿ ಇಟ್ಕೊಂಡು ಲಿಂಗ ಪೂಜೆಯನ್ನ ಮಾಡಿದ್ವಿ, ಅಲ್ಲಿಗೆ ಅದು ಮುಗಿಯೋದಿಲ್ಲ. ಇದೇ ಕೈಗಳಿಂದ ಏನ್ ಮಾಡಬೇಕು, ಸತ್ಯ ಶುದ್ಧವಾದ ಕಾಯಕವನ್ನು ಮಾಡಿದಾಗ ಆ ಲಿಂಗ ಪೂಜೆಗೆ ಅರ್ಥ ಬರ್ತದೆ ಅಂತ ಹೇಳ್ತಾರೆ. ಕೇವಲ ಗಂಟೆಗಟ್ಟಲೆ ಕೂತು ಮನೆಯಲ್ಲಿ ಲಿಂಗ ಪೂಜೆಯನ್ನ ಮಾಡಿದ್ವಿ, ಮತ್ತೆ ಹೊರಗೆ ಹೋಗಿ ಅವ್ರಿವರಿಗೆ ಮೋಸ ವಂಚನೆಯನ್ನ ಮಾಡಿದ್ವಿ, ಅವ್ರಿವರ ಆಸ್ತಿಯನ್ನ ಲಪಟಾಯಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ ಅಂದ್ರೆ ಆ ಲಿಂಗ ಪೂಜೆ ಸಾರ್ಥಕ ಆಗೋದಿಲ್ಲ. ಕೈ ಮೀಸಲು ಶಿವನಿಗೆ ಅಂತ ಹೇಳ್ತಾರೆ. ಕೈಯನ್ನ ಲಿಂಗವನ್ನ ಪೂಜೆ ಮಾಡ್ಲಿಕ್ಕೆ ಮೀಸಲಿಟ್ಟ ಹಾಗೇನೆ ಈ ಕೈಗಳಿಂದ ಸತ್ಯ ಶುದ್ಧವಾದ ಕಾಯಕವನ್ನ ಮಾಡಿ ಅನ್ಯರ ಆಸ್ತಿಯನ್ನ, ಹೆಣ್ಣನ್ನ ಏನೇ ಆಗಲಿ ಅಪಹರಿಸದಿರಬೇಕು. ಈ ಕೈಯಿಂದ ಕೊಲೆ, ಸುಲಿಗೆ, ಹಿಂಸೆ ಮುಂತಾದ ದುಷ್ಕಾರ್ಯಗಳನ್ನ ಮಾಡದಂತೆ ಇದ್ದಾಗ ಆ ಕೈ ಶಿವನಿಗೆ ಮೀಸಲಾಗಿರ್ತದೆ ಎನ್ನುವಂತ ಮಾತನ್ನ ಶರಣರು ಹೇಳ್ತಾರೆ. ಕೈಯನ್ನ ಯಾವ ರೀತಿಯಾಗಿ ಮೀಸಲು ಮಾಡಬೇಕು ಶಿವನಿಗೆ, ಲಿಂಗ ಪೂಜೆ ಮಾಡೋದ್ರ ಜೊತೆಗೆ ಈ ಕೈಯಿಂದ ಯಾವುದೇ ರೀತಿಯ ಹಿಂಸೆಯನ್ನ ಮಾಡದಂತೆ, ದುಷ್ಕರ್ಯಗಳನ್ನ ಮಾಡದಂತೆ ಇದ್ದಾಗ ಈ ಕೈ ಲಿಂಗಕ್ಕೆ ಮೀಸಲಾಗ್ತದೆ. ಆಗ ಆತ ಪ್ರಸಾದಿ ಅನ್ನಿಸ್ಕೊಳ್ತಾನೆ ಎನ್ನುವಂತ ಮಾತು. ನಾಸಿಕ ಮೀಸಲು ಶಿವನಿಗೆ, ನಾಸಿಕದಿಂದ ಮೂಗಿನಿಂದ ಅಲ್ಲದ ಬಯಕೆಯನ್ನ ಆಸ್ವಾದಿಸದೆ ಸಲ್ಲುವಂತಹ ಸುಗಂಧವಾದ ಬಯಕೆಯನ್ನ ಆತ ಬಯಸ್ಬೇಕು. ನಂತರ ನಾಲಿಗೆ ಮೀಸಲು ಶಿವನಿಗೆ, ನಾಲಿಗೆಯನ್ನ ಶಿವನಿಗೆ ಮೀಸಲು ಮಾಡಬೇಕು. ಯಾವ ರೀತಿಯಾಗಿ ಮೀಸಲು ಮಾಡಬೇಕು ಅಂದ್ರೆ ಈ ನಾಲಿಗೆಯಿಂದ ಮತ್ತೊಬ್ಬರನ್ನು ನೋಯಿಸುವಂತಹ ಮಾತುಗಳನ್ನ ಆಡದಂತೆ, ಮತ್ತೊಬ್ಬರ ಮನವನ್ನ ನೋಯಿಸದಂತೆ, ಲಿಂಗದಲ್ಲಿ ಲಿಂಗ ರುಚಿಗೆ ಆ ಲಿಂಗವನ್ನ, ಈ ನಾಲಿಗೆಯನ್ನ ಆತ ಅರ್ಪಿಸ್ಬೇಕಾಗ್ತದೆ. ಆ ಲಿಂಗ ನಾಲಿಗೆ ಯಾವ ರೀತಿಯಾಗಿ ಅರ್ಪಿಸ್ಬೇಕು ಅಂದ್ರೆ ಈ ನಾಲಿಗೆಯಿಂದ ಸದಾ ಒಳ್ಳೆಯದನ್ನ ಬಯಸುವಂಥದ್ದು, ಲಿಂಗ ನುಡಿಗಳನ್ನ ಆಡುವಂಥದ್ದು, ಮತ್ತೊಬ್ಬರ ಮನಸ್ಸನ್ನು ಸಂತೈಸುವಂತಹ ಮಾತುಗಳನ್ನ ಆಡುವಂಥದ್ದು. ಆದಾಗ ಈ ನಾಲಿಗೆ ಏನಾಗ್ತದೆ, ಲಿಂಗಕ್ಕೆ ಮೀಸಲಾಗ್ತದೆ ಎನ್ನುವಂಥದ್ದು. ಮುಂದೆ ಹೇಳ್ತಾರೆ ಕಿವಿ ಮೀಸಲು ಶಿವನ. ಕಿವಿ ಯಾವಾಗ ಶಿವನಿಗೆ ಮೀಸಲಾಗ್ತದೆ ಅಂದ್ರೆ ಕಿವಿಯಿಂದ ಕೆಟ್ಟ ಶಬ್ದಗಳನ್ನ ಕೇಳದೆ ಲಿಂಗದ ನುಡಿಗಳನ್ನ ಕೇಳುವಂತಾಗಬೇಕು. ಆ ಲಿಂಗದ ನುಡಿಗಳನ್ನ ಕೇಳಿದಾಗ ಅದು ಶಿವನಿಗೆ ಮೀಸಲಾಗ್ತದೆ. ಶಿವಶರಣರ ಗೀತೆಗಳನ್ನು ಆಲಿಸುವಂಥದ್ದು ಅದು ಶಿವನಿಗೆ ಮೀಸಲಾಗ್ತದೆ ಎನ್ನುವಂಥದ್ದು. ತನು ಶಿವನಪ್ಪಲು, ಈ ತನು ಏನಾಗಬೇಕು, ಶಿವನನ್ನ ಅಪ್ಪುವಂಥದ್ದು. ಮನವೆಲ್ಲ ಶಿವನ ನೆನೆಯುವಂತಹ ಮನವಾಗಬೇಕು. ಅಂದಾಗ ಆತ ತಾನೇ ಸ್ವತಃ ಪರಮಾತ್ಮನಾಗ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಶರಣರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಕೇವಲ ಪ್ರಸಾದ ಅಂದ್ರೆ ಹೊಟ್ಟೆಗೆ ತೆಗೆದುಕೊಳ್ಳೋದಷ್ಟೇ ಅಲ್ಲ ಪ್ರಸಾದ. ಕಣ್ಣಿನಂತ ನೋಡುವಂತಹ ನೋಟವು ಪ್ರಸಾದವಾಗ್ತದೆ, ಕೇಳುವಂತಹ ಶಬ್ದವೂ ಸಹ ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ಮಾತನಾಡುವಂತಹ ಮಾತುಗಳು ಇದು ಸಹ ಪ್ರಸಾದವಾಗಬೇಕು. ಸ್ಪರ್ಶವನ್ನ ಮಾಡ್ತೀವಿ, ಅದನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡಾಗ ಅಲ್ಲಿ ವಿಕಾರ ಅನ್ನುವಂಥದ್ದು ಇರೋದಿಲ್ಲ. ಎಲ್ಲಿ ವಿಕಾರ ಇರೋದಿಲ್ವೋ
ಅಲ್ಲಿ ಸುಂದರ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಲಿಂಗ ಭಾವದಿಂದ ನಡೆದಾಡ್ತಾ ಇದ್ದಾರೆ, ಲಿಂಗ ಭಾವದಿಂದ ವ್ಯವಹಾರವನ್ನ ಮಾಡ್ತಾ ಇದ್ದಾರೆ, ಲಿಂಗ ಭಾವದಿಂದ ಎಲ್ಲವನ್ನು ಕೇಳ್ತಾ ಇದ್ದಾರೆ, ಎಲ್ಲರನ್ನು ಲಿಂಗ ಭಾವದಿಂದ ನೋಡ್ತಾ ಇದ್ದಾರೆ ಎಂದಾಗ ಅದು ಕಲ್ಯಾಣ ರಾಜ್ಯವಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೇ ಶರಣರು ಕಟ್ಟಿದ್ರು. ಅವತ್ತು ಶರಣರ ಬದುಕನ್ನು ನಾವು ನೋಡಿದಾಗ ಅಲ್ಲಿ ಯಾವುದೇ ರೀತಿಯ ಮೋಸ ವಂಚನೆಗೆ ಅವಕಾಶ ಇರಲಿಲ್ಲ. ಸತ್ಯದ ಲಂಚ ವಂಚನೆಗೆ ಕೈಯಾಡದ ಭಾಷೆ. ಬಟ್ಟೆಯಲ್ಲಿ ಒಂದ ವಸ್ತ್ರವಿದ್ದರೆ ಕೈ ಮುಟ್ಟಿದ್ದೇನಾದರೆ ಎತ್ತಿಕೊಂಡೇನಾದರೆ ನಿಮ್ಮಾಣೆ ನಿಮ್ಮ ಪ್ರಬಂಧನಾಡೆ ಎನ್ನುವಂತ ಮಾತನಾಡಬೇಕಾದ್ರೆ ಆಕೆ ಪರಿಪೂರ್ಣ ಲಿಂಗ ಸ್ವರೂಪಳಾಗಿದ್ಲು. ಅಲ್ಲಿ ನನ್ನದು ಅನ್ನುವಂಥದ್ದು ಆಕೆಗೆ ಇರಲಿಲ್ಲ, ಆಕೆಯಲ್ಲಿ ಅಹಂ ಅನ್ನುವಂಥದ್ದು ಇರಲಿಲ್ಲ, ಆಕೆಯಲ್ಲಿ ಮತ್ತೊಬ್ಬರ ವಸ್ತುಗಳನ್ನ ಬಯಸುವಂತ ಆಸೆ ಇರಲಿಲ್ಲ. ಕೇವಲ ಬೀದಿಯ ಕಸ ಗುಡಿಸುವಂತ ಸತ್ಯಕ್ಕನಲ್ಲಿ ಆ ನಿಲುವು ಇತ್ತು. ಹೀಗೆ 12ನೇ ಶತಮಾನದ ಪ್ರತಿಯೊಬ್ಬ ಶರಣರು ಏನ್ ಮಾಡ್ಕೊಂಡಿದ್ರು ಅಂದ್ರೆ ಸರ್ವಾಂಗವನ್ನ ಲಿಂಗವನ್ನಾಗಿ ಮಾಡ್ಕೊಂಡಿದ್ರು. ಲಕ್ಷದ ಮೇಲೆ 96,000 ಗಣಗಳು ಕಲ್ಯಾಣದಲ್ಲಿ ವಾಸ ಮಾಡ್ತಾ ಇದ್ರು ಅಂದ್ರೆ ಅಲ್ಲಿ ಬೇಡುವವರಿಲ್ಲದೆ ಬಡವನಾದೆ ಅನ್ನುವಂತ ಮಾತನ್ನ ಹೇಳ್ಬೇಕಾದ್ರೆ ಪ್ರತಿಯೊಬ್ಬರು ಸಹ ಸತ್ಯಶುದ್ಧವಾದ ಕಾಯ್ಕೆಯನ್ನು ಮಾಡ್ತಾ ಇದ್ರು. ಒಬ್ಬರಿಗೆ ಒಬ್ರು ಮೋಸ ವಂಚನೆಯನ್ನ ಮಾಡ್ತಾ ಇರ್ಲಿಲ್ಲ. ಎಲ್ಲರನ್ನ ಏನು ಶಿವಸ್ವರೂಪಗಳಾಗಿ ನೋಡ್ತಾ ಇದ್ರು. ಅದಕ್ಕೆ ಅವತ್ತು ಅದು ಕಲ್ಯಾಣವಾಯಿತು. ಅಂತಹ ಕಲ್ಯಾಣ ಇವತ್ತು ನಾವು ನೀವು ನಿರ್ಮಾಣ ಮಾಡಬೇಕಾಗಿದೆ. ಯಾವಾಗ ನಿರ್ಮಾಣ ಆಗ್ತದೆ ಅಂದ್ರೆ ನಾವೆಲ್ಲರೂ ಸಹ ಪ್ರಸಾದಿಗಳಾದಾಗ ಅದು ನಿರ್ಮಾಣವಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಪ್ರಸಾದಿಗಳಾಗೋದಂದ್ರೆ ಇಂದ್ರಿಯ ವಿಕಾರಗಳಿಂದ ಹೊರಗೆ ಬಂದು ಎಲ್ಲ ಪಡಿ ಪದಾರ್ಥಗಳನ್ನ ಬಂದಂತಹ ಪಡಿ ಪದಾರ್ಥಗಳನ್ನೆಲ್ಲವನ್ನು ಪರಿವರ್ತನೆ ಮಾಡ್ಕೊಳ್ಬೇಕು. ಬಂದಂತ ಪಡಿ ಪದಾರ್ಥವನ್ನ ನಾವು ಹಾಗೆ ಸ್ವೀಕಾರ ಮಾಡಿದ್ವಿ ಅಂದ್ರೆ ಅದು ಪ್ರಸಾದ ಅನಿಸ್ಕೊಳ್ಳೋದಿಲ್ಲ. ಬಂದಂತ ಪಡಿ ಪದಾರ್ಥವನ್ನ ಪರಿವರ್ತನೆ ಮಾಡಿ ಆ ಲಿಂಗ ದೇವನಿಂದ ಬಂದಿರೋದು ಲಿಂಗ ದೇವನಿಗೆ ಅರ್ಪಿಸ್ತೇನೆ ಎನ್ನುವಂತಹ ಭಾವದಲ್ಲಿ ನಾವು ಬಂದಾಗ ಅಲ್ಲಿ ವಿಕಾರವನ್ನ ಗೆದ್ದು ನಾವು ಪರಿಶುದ್ಧಿಯಾದ ಪ್ರಸಾದಿಗಳಾಗ್ಲಿಕ್ಕೆ ಸಾಧ್ಯವಾಗ್ತದೆ ಎನ್ನುವಂತ ಮಾತನ್ನ ಶರಣರು ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಂಥ ಪ್ರಸಾದಿ ಪ್ರಸನ್ನತೆಯನ್ನ ಪಡಿಬೇಕಾದ್ರೆ ಪ್ರಸಾದಿಗೆ ಪ್ರಸನ್ನತೆ ಯಾವಾಗ ಬರ್ತದೆ ಅಂದ್ರೆ ಕ್ರಿಯೆಗಳಿಂದ ಪ್ರಸನ್ನತೆ ಬರ್ತದೆ ಎನ್ನುವಂಥದ್ದು. ತಾನು ಮಾಡುವ ಆಚಾರ ಪರಿಶುದ್ಧವಾಗಿರ್ತದೆ ಅಂದ್ರೆ ಅಲ್ಲಿ ಅನುಭವಿಸುವಂತ ಆನಂದ ಏನಿರ್ತದೆ ಅದು ಪ್ರಸನ್ನತೆಯನ್ನು ಕೊಡ್ತದೆ ಎನ್ನುವಂಥದ್ದು. ಈ ರೀತಿಯಾಗಿ ಆ ಪ್ರಸನ್ನತೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಪರಿಶುದ್ಧ ಪ್ರಸಾದಕ್ಕೆ ಪ್ರಾಪಂಚಿಕ ಬಯಕೆಗಳಿರೋದಿಲ್ಲ. ಪ್ರಸಾದಿಯಾದವನಿಗೆ ಪ್ರಾಪಂಚಿಕ ಬಯಕೆ ಇರೋದಿಲ್ಲ. ಯಾಕೆ ಇಂದ್ರಿಯ ವಿಕಾರಗಳನ್ನ ಈಗಾಗಲೇ ಮಹೇಶಸ್ತರದಲ್ಲಿ ಅಂತ ಗೆದ್ದಿರ್ತಾನೆ. ಆತನಿಗೆ ಪ್ರಸಾದವೇ ಪರಮ ಸಂಪತ್ತು. ಅಲ್ಲಿ ಬೇಕು ಇದು ಬೇಡ ಅನ್ನುವಂತ ಬಯಕೆ ಆತನಲ್ಲಿ ಇರೋದಿಲ್ಲ. ಇದು ಬೇಕು ಬೇಡ ಅಂದ್ರೆ ಏನು ಬರ್ತದೋ ಅದನ್ನ ಆತನ ಭಾವ ಹೇಗಿರ್ತದೆ ಅಂದ್ರೆ ಪರಮಾತ್ಮ ಕೊಟ್ಟಿದ್ದಾನೆ, ಅದನ್ನ ಪರಮಾತ್ಮನಿಗೆ ನಾನು ಸಲ್ಲಿಸಿ ಸ್ವೀಕರಿಸ್ತೇನೆ ಎನ್ನುವಂತ ಭಾವ ಬಂದಾಗ ಆತ ಲಿಂಗ ಭೋಗೋಪಭೋಗಿ ಅನ್ನಿಸ್ಕೊಳ್ತಾನೆ. ಅದಕ್ಕೆ ಅಪ್ಪ ಬಸವಣ್ಣನಲ್ಲಿ ಹೇಳ್ತಾರೆ, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗ ಭೋಗ. ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ. ಬೇಕೆಂಬುದು ಅಲ್ಲ, ಬೇಡೆಂಬವನು ಅಲ್ಲ, ಈ ಉಭಯವ ನದಿಗಳೆದು ಕೂಡಲ ಚೆನ್ನ ಸಂಗಯ್ಯನಲ್ಲಿ ಆತನೇ ಪ್ರಸಾದಿ ಅಂತ ಹೇಳ್ತಾರೆ. ಯಾರು ಪ್ರಸಾದಿ ಅನ್ನುವಂತ ಮಾತನ್ನ ಚನ್ನಬಸವಣ್ಣನವರು ಹೇಳ್ತಾರೆ. ಬಯಸಿ ಬಂದುದು ಅಂಗಭೋಗ. ನಾವು ಅದು ಬೇಕು ಇದು ಬೇಕು ಅಂತ ನಾವು ಬಯಸಿ ಪಡ್ಕೊಂಡ್ವಿ ಅಂದ್ರೆ ನಾವಿನ್ನು ಪ್ರಸಾದಿ ಸ್ಥಳಕ್ಕೆ ಬಂದಿಲ್ಲ. ನಾವೇನು ಇಂದ್ರಿಯ ವಿಕಾರಗಳಿಗೆ ಒಳಗಾಗಿ ಅದು ಬೇಕು ಇದು ಬೇಕು ಅಂತ ಬಯಸ್ತಾ ಇದ್ದೀವಿ. ಅಂದಾಗ ಆತ ಪ್ರಸಾದಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವಾಗ ಪ್ರಸಾದಿ ಆಗ್ತಾನೆ ಅಂದ್ರೆ ಬಯಸದೆ ಏನು ನಮಗೆ ಬಳಿಗೆ ಬರ್ತದೋ ಅದನ್ನೇ ಲಿಂಗಾರ್ಪಿತ ಮಾಡಿ ನಾವು ತೆಗೆದುಕೊಂಡಾಗ ಆತ ಪ್ರಸಾದಿ ಅನ್ನಿಸ್ತವನೆ. ಬಯಸಿ ಬಂದಿದ್ದನ್ನ ತೆಗೆದುಕೊಂಡಾಗ ಇದು ಬೇಕು ಅದು ಬೇಕು ಅಂತ ನಾವು ಬಯಸಿ ನಾವು ತೆಗೆದುಕೊಂಡಾಗ ಆತ ಏನಾಗ್ತಾನೆ, ಭವಬಂಧನಕ್ಕೆ ಈಡಾಗ್ತಾನೆ. ಅಲ್ಲಿ ಆತನಿಗೆ ದುಃಖ ದುಮ್ಮಾನಗಳು ಇರ್ತದೆ. ಅದಕ್ಕೆ ಪ್ರಸಾದಿ ಆದವನಲ್ಲಿ ಏನಿರ್ತದೆ ಅಂದ್ರೆ ಸಮತೆ, ಶಾಂತಿ, ಸಂತೃಪ್ತಿಗಳ ಸಂಗಮವಾಗಿರೋದ್ರಿಂದ ಆತ ಯಾವುದನ್ನು ಸಹ ಬಯಸೋದಿಲ್ಲ. ಏನು ಆತನ ಎಡೆಗೆ ಬರ್ತದೋ ಅದನ್ನ ಮಾತ್ರ ಆತ ತೆಗೆದುಕೊಳ್ತಾನೆ. ಯಾವುದೇ ಇರ್ಬೋದು, ನಾವು ತೆಗೆದುಕೊಳ್ಳುವಂತಹ ಊಟ ಇರ್ಬೋದು, ಪಡಿ ಪದಾರ್ಥಗಳು ಯಾವುದೇ ಇರ್ಬೋದು, ಯಾವುದನ್ನು ಸಹ ಆತ ಬಯಸೋದಿಲ್ಲ. ಅಂದ್ರೆ ಆತನ ಒಳಗೆ ಆಸೆ ಆಮಿಷಗಳು ಅನ್ನುವಂಥದ್ದು ಇರೋದಿಲ್ಲ. ಏನು ಬರ್ತದೋ ಅದು ಪರಮಾತ್ಮ ನೀಡಿದಾನೆ ಅನ್ನುವಂತಹ ಭಾವ ಆತನಲ್ಲಿ ಇರ್ತದೆ. ಆತ ಪ್ರಸಾದಿ ಅನ್ನಿಸ್ಕೊಳ್ತಾನೆ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಈ ನಿಟ್ಟಿನಲ್ಲಿ
ಬರುವಂತಹ ಪ್ರಸಾದವನ್ನ ನಾವು ತೆಗೆದುಕೊಳ್ಳುವಾಗ, ಪ್ರಸನ್ನ ಚಿತ್ತದಿಂದ ಪ್ರಸಾದವನ್ನ ಸ್ವೀಕಾರ ಮಾಡಬೇಕಾದ್ರೆ ಶರಣರು ಯಾವ ರೀತಿಯಾಗಿ ಪ್ರಸಾದವನ್ನ ಸ್ವೀಕರಿಸಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಏನು ಪ್ರಸಾದವನ್ನ ತೆಗೆದುಕೊಳ್ಬೇಕಾದ್ರೆ ಪ್ರಸಾದ ಪ್ರಸನ್ನತೆಯನ್ನು ಕೊಡುತ್ತದೆ. ಆ ಪ್ರಸಾದವನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಶರಣರು ಹೇಳ್ತಾರೆ. ಯಾಕೆ ಅಂದ್ರೆ ಒಂದ್ ಕಡೆ ನಡೆ ಕಲಿಸಿದ ಬಸವ, ನುಡಿ ಕಲಿಸಿದ ಬಸವ, ಉಡ ಕಲಿಸಿದ ಬಸವ, ಉಣ ಕಲಿಸಿದ ಬಸವ ಅನ್ನುವಂತ ಮಾತನ್ನ ಕೇಳಿದ್ದೇವೆ. ನಾವು ಯಾವ ರೀತಿಯಾಗಿ ಪ್ರಸಾದವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ರೀತಿಯನ್ನು ಸಹ ಬಸವಣ್ಣನವರು ತಮ್ಮ ವಚನಗಳಲ್ಲಿ ಹೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಪ್ರಸಾದವನ್ನ ತೆಗೆದುಕೊಳ್ಬೇಕು ಅಂತ ಅಂದ್ರೆ, ಆ ಪ್ರಸಾದ ತೆಗೆದುಕೊಳ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ನಾವು ತೆಗೆದುಕೊಳ್ಬೇಕಾಗ್ತದೆ. ಒಂದ್ ಕಡೆ ಹೇಳ್ತಾರೆ, ಉಂಡು ಉಳಿಸದೆ ನೀವು ಪ್ರಸಾದವನ್ನ ತೆಗೆದುಕೊಳ್ತಾ ಇದ್ದೀರಿ. ಇದು ಇಷ್ಟ ತನಕ ನೀವು ನೋಡಿದ್ದೇನು, ಪಡಿ ಪದಾರ್ಥಗಳನ್ನ ಪ್ರಸಾದವಾಗಿ ಸ್ವೀಕಾರ ಮಾಡೋದು, ಇಂದ್ರಿಯ ವಿಷಯಗಳನ್ನ ಅಂಗೇಂದ್ರಿಯಗಳನ್ನೆಲ್ಲ ಲಿಂಗೇಂದ್ರಿಯಗಳನ್ನಾಗಿ ರೂಪವನ್ನ ಶಿವಲಿಂಗವಾಗಿ ಲಿಂಗದ ರೂಪದಲ್ಲಿ ತೆಗೆದುಕೊಳ್ಳೋದನ್ನ, ವಾಸನೆಯನ್ನ ಲಿಂಗಕ್ಕೆ ಅರ್ಪಿಸಿ ತೆಗೆದುಕೊಳ್ಳೋದನ್ನ ನೋಡಿದ್ವಿ. ಇನ್ನ ಏನು ಪ್ರಸಾದವನ್ನ, ಹೊಟ್ಟೆಗೆ ಪ್ರಸಾದವನ್ನ ನಾವು ತೆಗೆದುಕೊಳ್ತೀವಲ್ಲ, ಅಲ್ಲೂ ಸಹ ಪ್ರಸನ್ನತೆ ಇರ್ತದೆ. ಯಾವ ರೀತಿಯಾಗಿ ನಾವು ಪ್ರಸಾದವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಶರಣರು ಹೇಳ್ತಾರೆ. ಲಿಂಗಾಯತ ಧರ್ಮೀಯರಲ್ಲಿ ಪ್ರಸಾದವನ್ನ ತೆಗೆದುಕೊಳ್ಬೇಕಾದ್ರೆ, ನಾವು ಲಿಂಗಾಯತಿಯ ಧರ್ಮದಲ್ಲಿ ನಾವು ಊಟ ಮಾಡೋದಿಲ್ಲ. ಲಿಂಗಾಯತ ಧರ್ಮೀಯರು ನಾವು ಕೂಡನ್ನ ತೆಗೆದುಕೊಳ್ಳೋದಿಲ್ಲ. ಲಿಂಗಾಯತ ಧರ್ಮೀಯರು ಏನನ್ನ ತೆಗೆದುಕೊಳ್ಬೇಕಾದ್ರೂ ಅದೆಲ್ಲವೂ ಸಹ ಪ್ರಸಾದವಾಗಿರುತ್ತೆ. ಅದಕ್ಕೆ ಆ ಪ್ರಸಾದವನ್ನ ತೆಗೆದುಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ನಾವು ತೆಗೆದುಕೊಳ್ಬೇಕು ಅನ್ನುವಂತಹ ಮಾತನ್ನ ಶರಣರು ಹೇಳ್ತಾರೆ. ಉಂಟು ಉಳಿಸದೆ, ಕೊಂಡು ಮರಳದೆ, ತುಂತುರ್ವನಿ ಆಡದೆ, ರವ ಮುಂದದೆ, ಲಿಂಗ ನಿರೀಕ್ಷಣೆ ತಪ್ಪದೆ, ಮಂತ್ರ ಧ್ಯಾನ ಮರೆಯದೆ, ಸಾವಧಾನದಿಂದ ಈ ಸಪ್ತ ವಿಧ ಭಕ್ತಿ ಬಿಡಿದು ತ್ರಿವಿಧ ಪ್ರಸಾದವ ತ್ರಿವಿಧ ಲಿಂಗಕ್ಕೆ ಅರ್ಪಿಸುವಲ್ಲಿ ಎಚ್ಚರ 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 ಅಂತ. ನೀವೆಲ್ಲ ಪ್ರಸಾದ ಮಾಡ್ತೀರಿ ಪ್ರವಚನ ಮುಗಿದ್ಮೇಲೆ, ಅದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂತ ಮಾತನ್ನ ಶರಣರು ಹೇಳ್ತಾರೆ. ಯಾಕೆ ಅಂದ್ರೆ ನಾವು ಆಹಾರವನ್ನ ತೆಗೆದುಕೊಳ್ಳೋದಿಲ್ಲ, ಕೂಳನ್ನ ತೆಗೆದುಕೊಳ್ಳೋದಿಲ್ಲ, ನಾವು ತೆಗೆದುಕೊಳ್ಳೋದು ಪ್ರಸಾದ. ಯಾಕೆ ಅಂದ್ರೆ ಲಿಂಗಾಯತರ ಎದೆಯ ಮೇಲೆ ಲಿಂಗ ಇರ್ತದೆ. ನಾವು ತೆಗೆದುಕೊಳ್ಳುವಂತಹ ಒಂದೊಂದು ತುತ್ತು ಸಹ ಲಿಂಗದ ಮುಖಾಂತರವಾಗಿ ಪ್ರಸಾದ ಸೇವನೆಯನ್ನು ಮಾಡ್ತೀವಿ. ಲಿಂಗಕ್ಕೆ ಅರ್ಪಿತವನ್ನ ಮಾಡ್ತಾ ನಾವು ತೆಗೆದುಕೊಂಡಾಗ ಲಿಂಗಕ್ಕೆ ಅರ್ಪಣೆ ಮಾಡಿದ್ದೆಲ್ಲವೂ ಏನಾಗ್ತದೆ, ಪ್ರಸಾದ ಆಗ್ತದೆ. ಅಂತಹ ಪ್ರಸಾದವನ್ನ ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದನ್ನೇ ಹೇಳ್ತಾರೆ, ಏನ್ ಹೇಳ್ತಾರೆ ಶರಣರು ಅಂತ ಅಂದ್ರೆ, ಲಿಂಗವನ್ನು ಆ ಲಿಂಗಕ್ಕೆ ಪ್ರಸಾದವನ್ನ ತೆಗೆದುಕೊಳ್ಬೇಕಾದ್ರೆ ಉಂಡು ಉಳಿಸದೆ, ಉಂಡು ಉಳಿಸದೆ ಪ್ರಸಾದವನ್ನ ಪ್ರಸಾದದ ಬಟ್ಟಲಿನಲ್ಲಿ ತಾಟಿನಲ್ಲಿ ನಾವು ಹಾಕಿಸ್ಕೊಂಡಿದೀವಿ. ಆ ಪ್ರಸಾದವನ್ನ ತೆಗೆದುಕೊಳ್ಬೇಕಾದ್ರೆ ಉಂಟು ಉಳಿಸದೆ ಅಂದ್ರೆ ಯಾವುದೇ ಪ್ರಸಾದವನ್ನ ತೆಗೆದುಕೊಂಡಾಗ ಲಿಂಗಕ್ಕೆ ಅರ್ಪಣೆ ಮಾಡಿದ್ಮೇಲೆ ಅದು ಪ್ರಸಾದ ಆಗಿರುತ್ತೆ. ಆ ಪ್ರಸಾದವನ್ನ ತೆಗೆದುಕೊಂಡಾಗ ಒಂದು ಅಗುಳನ್ನು ಸಹ ತಾಟಿನಲ್ಲಿ ಬಿಡಬಾರದು. ಯಾಕೆ? ಅದು ಪ್ರಸಾದ ಆಗಿದೆ, ಲಿಂಗಕ್ಕೆ ಅರ್ಪಿತವಾಗಿದೆ, ಪ್ರಸಾದ ಆಗಿದೆ. ಪ್ರಸಾದವನ್ನ ಯಾವುದೇ ಕಾರಣಕ್ಕೂ ಸಹ ಚೆಲ್ಲಬಾರದು ಅನ್ನುವಂಥದ್ದು. ಅದಕ್ಕೆ ಉಂಡು ಉಳಿಸದೆ ಎನ್ನುವಂತ ಮಾತನ್ನ ಶರಣರು ಹೇಳ್ತಾ ಇದ್ದಾರೆ. ನಂತರ ಕೊಂಡು ಮರುಳದೆ, ಉಂಡು ಉಳಿಸದೆ. ಯಾಕೆ ಉಂಡು ಉಳಿಸಬಾರ್ದು? ಒಂದು ಪ್ರಸಾದ ಆಗಿದೆ, ಇನ್ನೊಂದು ಇವತ್ತು ನಾವು ಪ್ರಸಾದವನ್ನ ಸೇವನೆ ಮಾಡಿ ಒಂದು ಅಗುಳನ್ನು ಸಹ ಉಳಿಸಬಾರ್ದು. ಯಾಕೆ ಅಂತ ಅಂದ್ರೆ ಇವತ್ತು ಸಮಾಜದಲ್ಲಿ, ರಾಷ್ಟ್ರದಲ್ಲಿ ಇವತ್ತು ಬಡತನ ತಾಂಡವಾಡ್ತಾ ಇದೆ. ಇವತ್ತು ಸಾವಿರಾರು ಜನ ಊಟ ಇಲ್ಲದೆ ಸಾಯ್ತಾ ಇದ್ದಾರೆ ಭಾರತ ದೇಶದಲ್ಲಿ. ಅಂತದ್ರಲ್ಲಿ ನಾವು ಇವತ್ತು ಪ್ರಸಾದ ನಮಗೆ ಸಿಕ್ಕಿದೆ, ಲಿಂಗಕ್ಕೆ ಅರ್ಪಿತವಾಗಿದೆ, ಅದು ಪ್ರಸಾದವನ್ನು ನಾವು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರ್ದು. ಆ ನಿಟ್ಟಿನಲ್ಲಿ ಎಷ್ಟು ಬೇಕೋ ಅಷ್ಟನ್ನೇ ನೀಡಿಸ್ಕೋಬೇಕು. ನೀಡುವಂತವರು ಸಹ ಬಲವಂತ ಮಾಡಿ ನೀಡಬಾರದು. ಈ ನಿಟ್ಟಿನಲ್ಲಿ ಏನು ಪ್ರಸಾದವನ್ನ ಎಚ್ಚರಿಕೆಯಿಂದ ನಾವು ಮಾಡಿದಾಗ ರಾಷ್ಟ್ರಕ್ಕೆ ಸಲ್ಲಿಸುವಂತಹ ಸೇವೆ ಈ ಮುಖಾಂತರವಾಗಿ ನಾವು ಸೇವೆಯನ್ನ ಮಾಡದಂತೆ ಆಗುತ್ತೆ. ಎಷ್ಟು ಬೇಕೋ ಅಷ್ಟೇ ನೀಡಿಸ್ಕೋಬೇಕು, ನೀಡುವಂತವರು ಸಹ ಎಷ್ಟು ಬೇಕೋ ಅಷ್ಟೇ ನೀಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಪ್ರಸಾದವನ್ನ ಚೆಲ್ಲದೆ ಎಚ್ಚರಿಕೆಯಿಂದ ಉಂಡು ಉಳಿಸದೆ, ಉಂಡು ಮತ್ತೆ ತಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಉಳಿಸಬಾರ್ದು ಅನ್ನುವಂತ ಮಾತನ್ನ ಹೇಳ್ತಾರೆ. ಮುಂದೆ ಏನ್ ಹೇಳ್ತಾರೆ? ಕೊಂಡು ಮರುಳದೆ, ಆಸೆಯಿಂದ
ಪ್ರಸಾದ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ತಿಂದು ಬಿಡೋದು, ಅಜೀರ್ಣ ಆಯ್ತು ಅಂತ ವಾಂತಿ ಮಾಡ್ಕೊಳ್ಳೋದು, ಕೊಂಡು ಮರಳದೆ ವಾಂತಿಯನ್ನ ಮಾಡ್ಕೊಳ್ಳೋದು, ತಿಂದು ಬಿಡೋದು, ಗಂಟ್ಲು ತುಂಬಾ ತಿಂದು ಬಿಡೋದು, ಗಂಟ್ಲು ಬರೋಮುಟ್ಟ ಪ್ರಸಾದ ಅದು. ಆ ನಿಟ್ಟಿನಲ್ಲಿ ತಿಂದು ಮತ್ತೆ ವಾಂತಿಯನ್ನ ಮಾಡ್ಕೊಳ್ಳಂತೆ ಆಗ್ಬಾರ್ದು. ಕೊಂಡು ಮರಳದೆ, ಕೊಂಡಿದೀವಿ ಮತ್ತೆ ಹೊರಗೆ ಬರಬಾರ್ದು, ಎಚ್ಚರಿಕೆಯಿಂದ ಪ್ರಸಾದವನ್ನ ಮಾಡಬೇಕು. ಅದು ಆ ರೀತಿ ಮಾಡೋದ್ರಿಂದ ಆರೋಗ್ಯಕ್ಕೂ ಸಹ ಹಾನಿಕರವಾಗ್ತದೆ. ಮತ್ತೆ ಪ್ರಸಾದ ಸೇವನೆಯನ್ನು ಮಾಡಿ ಅದು ಮರಳಿ ಹೊರಗೆ ಬಂತು ವಾಂತಿ ರೂಪದಲ್ಲಿ ಅಂದ್ರೆ ಅಲ್ಲಿ ಏನಾಗ್ತದೆ, ನಾವು ಲಿಂಗಕ್ಕೆ ಅವಮಾನ ಮಾಡದಂತಾಗ್ತದೆ. ಅಂದಾಗ ಅಲ್ಲಿ ಆ ಸಾಧಕನಿಗೆ, ಆ ವ್ಯಕ್ತಿಗೆ ದಾರಿದ್ರ್ಯ ತಪ್ಪಿದ್ದಲ್ಲ, ದುಮ್ಮಾನಗಳು ತಪ್ಪಿದ್ದಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ. ಅದಕ್ಕೆ ಪ್ರಸಾದ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಪ್ರಸಾದ ಮಾಡುವಾಗ ಒಬ್ರು ನಿಂತಿರ್ತಾರಂತೆ, ಫುಡ್ ಇನ್ಸ್ಪೆಕ್ಟರ್ ಅಂತ ಹೇಳ್ತಾ ಇದ್ರು. ಯಾಕೆ ಇವೆಲ್ಲ ಬೈಕೋಬಹುದು, ನಮಗೆ ಸೇರ್ತಾ ಇಲ್ಲ, ಇವ್ರು ಏನಪ್ಪ ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ನೀವು ಬೈಕೋಬಹುದು. ಆದ್ರೆ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೋ. ಅದಕ್ಕೆ ನೀವು ಒಂದ್ಸಲ ಅಲ್ಲ 4 ಸಲ ನಿಲ್ಲಿಸ್ಕೊಳ್ರಿ. ಒಂದೇ ಸಲ ತಟ್ಟೆ ತುಂಬಾ ನಿಲ್ಲಿಸ್ಕೊಳ್ಳೋದು, ಸೇರ್ಲಿಲ್ಲ ಅಂತ ಹೋಗಿ ಕಸದ ಬುಟ್ಟಿಗೆ ಹಾಕೋದು. ಇವತ್ತು ಭಾರತ ದೇಶದಲ್ಲಿ ಎಷ್ಟೋ ಮಕ್ಕಳು ಅನ್ನವನ್ನ ನೋಡ್ತಾ ಇಲ್ಲ, ಹಸಿವಿನಿಂದ ಸಾಯ್ತಾ ಇದ್ದಾರೆ. ನಾವು ಸಿಕ್ಕಿರುವಂತ ಪ್ರಸಾದವನ್ನ ಇವತ್ತು ಬಹಳ ಈಸಿಯಾಗಿ ಕಸದ ತೊಟ್ಟಿಗೋ ಮತ್ತೆಲ್ಲೋ ಹಾಕ್ತೀವಿ. ಇವತ್ತು ಭಾರತದ ಸ್ಥಿತಿ ಹೇಗಿದೆ ಅಂದ್ರೆ, ಕಸದ ತೊಟ್ಟಿಯಲ್ಲಿ ಬಿದ್ದಿರುವಂತ ಪ್ರಸಾದವನ್ನ ಆಯ್ದು ತಿನ್ನುವಂತಹ ಮಕ್ಕಳನ್ನ, ಜನರನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅಂತ ಪ್ರಸಾದ ಹೆಚ್ಚಿಗೆ ಆಯ್ತು ಅಂದಾಗ ಏನಿವು ಬಸವ ಅನುಭವ ಮಂಟಪದ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಬಡಬಗ್ಗರಿಗೆ ಹೋಗಿ ಉಳಿದಂತ ಪ್ರಸಾದವನ್ನು ಹಂಚಿ ಬರುವಂತ ಕೆಲಸ. ನಿಮ್ಮ ಮದುವೆಗಳಲ್ಲಿ ಸಮಾರಂಭಗಳಲ್ಲಿ ಉಳಿದಂತ ಆಹಾರವನ್ನ ಚೆಲ್ಲಬೇಡ್ರಿ. ಇಂತಹ ಎಲ್ಲಿ ಬಡಬಗ್ಗರು ಇರ್ತಾರೆ, ಸ್ಲಮ್ ಏರಿಯಾಗಳಿರ್ತವೆ, ಅಂತವಲ್ಲಿ ಹೋಗಿ ಹಂಚು ಬರ್ರಿ. ಅವ್ರು ಹೊಟ್ಟೆ ತುಂಬಿದಾಗ ಆರೈಸ್ತಾರಲ್ಲ, ಅವರು ಆಶೀರ್ವಾದ ಮಾಡ್ತಾರಲ್ಲ, ಅಲ್ಲಿ ಪರಮಾತ್ಮ ಇರ್ತಾನೆ ಎನ್ನುವಂತ ಮಾತನ್ನ ಶರಣ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಪ್ರಸಾದವನ್ನ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕು. ನಂತರ ತುಂತುರು ಮನಿ ಆರದಂತೆ ಅಂತ ಹೇಳ್ತಾರೆ. ಪ್ರಸಾದ ಮಾಡುವಾಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅಂದ್ರೆ, ಒಂದು ಅಗಳು ಸಹ ಕೆಳಗೆ ಬೀಳಬಾರ್ದು ಅನ್ನುವಂಥದ್ದು, ಒಂದು ಅಗಳನ್ನು ಸಹ ಕೆಳಗೆ ಬೀಳಿಸಬಾರ್ದಂತೆ. ಅಷ್ಟು ಎಚ್ಚರಿಕೆಯಿಂದ ಪ್ರಸಾದವನ್ನು ಮಾಡಬೇಕು. ಯಾಕೆ? ಅದು ಪ್ರಸಾದ ಆಗಿರುತ್ತೆ, ಪದಾರ್ಥ ಅಲ್ಲ, ಆಹಾರ ಅಲ್ಲ, ಕೂಳು ಅಲ್ಲ. ಪ್ರತಿಯೊಂದು ತುತ್ತು ಸಹ ಲಿಂಗದ ಮುಖಾಂತರವಾಗಿ ನಮ್ಗೆ ಬಾಯಿಂದ ಹೊಟ್ಟೆಗೆ ಬಂದಿರುತ್ತೆ. ಆ ನಿಟ್ಟಿನಲ್ಲಿ ಆ ತುತ್ತನ್ನ ತೆಗೆದುಕೊಳ್ಳುವಾಗಲೂ ಸಹ ತುಂತುರು ಮನಿ ಆರದಂತೆ, ಒಂದು ಅಗಳು ಸಹ ಆರದಂತೆ ಎಚ್ಚರಿಕೆಯಿಂದ ಪ್ರಸಾದ ಮಾಡಬೇಕು ಅಂತ ಹೇಳ್ತಾರೆ. ಜೇಡರ ದಾಸಿಮಯ್ಯನವರ ಬದುಕನ್ನ ನೋಡಿದಾಗ ಅವ್ರು ಎಷ್ಟು ಎಚ್ಚರಿಕೆಯಿಂದ ಪ್ರಸಾದವನ್ನು ಮಾಡ್ತಾ ಇದ್ರು ಅಂದ್ರೆ, ಪ್ರಸಾದಕ್ಕೆ ಕುಂತಂತ ಸಂದರ್ಭದಲ್ಲಿ ಅವರ ಪತ್ನಿ ಏನ್ ಮಾಡ್ತಾ ಇದ್ಲು ಅಂದ್ರೆ, ಒಂದು ಸ್ವಚ್ಛವಾಗಿರುವಂತ ಒಂದು ಸೂಜಿಯನ್ನ ಒಂದು ಗ್ಲಾಸ್ ಅಲ್ಲಿ ಒಂದು ನೀರನ್ನ ಇಡ್ತಾ ಇದ್ಲು. ಯಾಕೆ ಇಡ್ತಾ ಇದ್ರು ಅಂತ ಅಂದ್ರೆ, ಆಕಸ್ಮಿಕವಾಗಿ ಪ್ರಸಾದ ಮಾಡುವಂತ ಸಂದರ್ಭದಲ್ಲಿ ಒಂದು ಅಗಳು ಕೆಳಗೆ ಬಿತ್ತು ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಆ ಸೂಜಿಯಿಂದ ಅನ್ನದ ಅಗಳನ್ನ ಚುಚ್ಚಿ ಆ ನೀರಿನಲ್ಲಿ ಅದನ್ನ ಸ್ವಚ್ಛ ಮಾಡಿ ಮತ್ತೆ ಪ್ರಸಾದದ ಬಟ್ಲಿಗೆ ಹಾಕೊಂಡು ಸ್ವೀಕಾರ ಮಾಡ್ತಾ ಇದ್ರು ಅಂತ. ಆ ನಿಟ್ಟಿನಲ್ಲಿ ಏನು ಪ್ರಸಾದವನ್ನ ಮಾಡ್ಬೇಕಾದ್ರೆ ಇಷ್ಟು ಎಚ್ಚರಿಕೆಯಿಂದ ನಾವು ಪ್ರಸಾದವನ್ನ ಮಾಡ್ಬೇಕಾಗ್ತದೆ. ಮುಂದೆ ಹೇಳ್ತಾರೆ, ದ್ರವ ಕುಂತದೆ, ದ್ರವವು ಸಹ ಕುಂದಬಾರ್ದಂತೆ. ಪ್ರಸಾದವನ್ನ ಮಾಡಿದ್ವಿ, ಪ್ರಸಾದವನ್ನ ಮಾಡಿದ ನಂತರ ನಾವೇನ್ ಮಾಡ್ತೀವಿ ಅಂದ್ರೆ, ಹೆಚ್ಚು ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಪ್ರಸಾದ ಊಟ ಆಯ್ತು, ಕೈ ಅದರಲ್ಲೇ ತೊಳೆದ್ವಿ ಎದ್ವಿ, ಅದರೊಳಗೆ ಎಷ್ಟೋ ಅನ್ನದ ಕಣಗಳಿರ್ತದೆ, ಅಲ್ಲಿ ತೆಗೆದು ಆ ನೀರು ಸಹ ಇರ್ತದೆ. ಅದನ್ನ ಏನ್ ಮಾಡ್ಬೇಕು? ಕೈ ತೊಳೆದು ತಗೊಂಡೋಗಿ ಮುಸ್ರೆಗೆ ಚೆಲ್ಲೋದಲ್ಲ. ಯಾಕೆಂದ್ರೆ ಪ್ರಸಾದ ಮಾಡ್ತಾ ಇದೀವಿ ನಾವು. ಪ್ರಸಾದ ಮಾಡುವಂತ ಸಂದರ್ಭದಲ್ಲಿ ಅದರೊಳಗೆ ದ್ರವವನ್ನು ಸಹ ಬಿಡಬಾರ್ದು ಅಂತಾರೆ, ನೀರಿನ ದ್ರವವನ್ನು ಸಹ ಬಿಡಬಾರ್ದು ಅಂತಾರೆ. ಅದಕ್ಕೆ ಒಂದು ಕಡೆ ಸರ್ವಜ್ಞ ಹೇಳ್ತಾನೆ, ಏನು? ಲಿಂಗ ಪ್ರಸಾದವನ್ನು ಅಂಗಕ್ಕೆ ಕೊಂಬುವರು, ಲಿಂಗ ಪ್ರಸಾದವನ್ನ ಅಂಗಕ್ಕೆ ಕೊಂಬುವರು, ಗಂಗಾಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳ ನೋಡ ಸರ್ವಜ್ಞ ಅಂತ. ಯಾರ್ಯಾರು ಪ್ರಸಾದ ಮಾಡಿ ಕೈಯನ್ನ ತೊಳೆದು ಗಂಗಳಕ್ಕೆ ಕೈಯನ್ನ ತೊಳೆದು ಚೆಲ್ತಾ ಇದೀರೋ ಅವರೆಲ್ಲ ಏನು? ಮಂಗಗಳು ನೋಡ ಸರ್ವಜ್ಞ ಅಂತ. ಆ ನಿಟ್ಟಿನಲ್ಲಿ ಬಹುಶಃ ಜಗತ್ತಿನಲ್ಲಿ ಯಾವ ತತ್ವಗಳು, ಯಾವ ದಾರ್ಶನಿಕರು ಕೊಡದಂತಹ ಪ್ರಸಾದ ತತ್ವವನ್ನ ಶರಣರಿಗೆ ಕೊಡ್ತಾ ಇದ್ದಾರೆ. ಏನು? ಒಂದೊಂದು ಅಗಳು ಸಹ ಬಹಳ ಎಚ್ಚರಿಕೆಯಿಂದ ಪ್ರಸಾದ ಮಾಡಬೇಕು. ಪ್ರಸಾದ ಆದ್ಮೇಲೆ ಏನ್ ಮಾಡ್ಬೇಕು? ಕೈ ತೊಳೆದು ಅದನ್ನ ಸ್ವೀಕಾರ ಮಾಡಬೇಕು. ದ್ರವವು ಸಹ ನಾವು ಚೆಲ್ಲಬಾರ್ದು, ನೀಟಾಗಿ ಕೈ ತೊಳೆದು
ಅದರಲ್ಲಿರುವಂತಹ ಒಂದೊಂದು ಅಗಳು ಸಹ ಅದರೊಳಗೆ ಇರ್ತದೆ, ಅದನ್ನು ಸಹ ಚೆಲ್ಲಬಾರ್ದು. ಯಾಕೆ? ಅದು ಪ್ರಸಾದ ಆಗಿರುತ್ತೆ. ಪ್ರಸಾದವನ್ನು ಚೆಲ್ಲಿದ್ರೆ ಏನಾಗ್ತದೆ? ನಮ್ಮ ಬದುಕಿನಲ್ಲಿ ದಾರಿದ್ರ್ಯ, ದುಮ್ಮಾನಗಳು ಪ್ರವೇಶ ಆಗ್ತದೆ. ಅದಕ್ಕೆ ಪ್ರಸಾದವನ್ನ ಮಾಡುವಾಗ ಎಚ್ಚರ ಎಚ್ಚರ ಅನ್ನುವಂತಹ ಮಾತನ್ನ ಶರಣರು ಹೇಳ್ತಾ ಇದ್ದಾರೆ. ನಂತರ ಲಿಂಗ ನಿರೀಕ್ಷಣೆ ತಪ್ಪದೆ. ಪ್ರಸಾದವನ್ನ ಮಾಡುವಾಗ ಲಿಂಗ ನಿರೀಕ್ಷಣೆಯನ್ನ ತಪ್ಪಬಾರದು ಅಂತ ಹೇಳ್ತಾರೆ. ಯಾಕೆ? ಲಿಂಗ ನಿರೀಕ್ಷಣೆ ಪ್ರತಿ ಕ್ಷಣವೂ ಸಹ ಆತನ ಒಳಗೆ ಏನಿರ್ಬೇಕು ಅಂತಂದ್ರೆ, ನಾನು ಪ್ರಸಾದವನ್ನ ಮಾಡ್ತಾ ಇದ್ದೀನಿ, ಲಿಂಗವನ್ನ ಪ್ರತಿ ಕ್ಷಣವೂ ಆತನ ಒಳಗೆ ಲಿಂಗ ಧ್ಯಾನ ಅನ್ನುವಂಥದ್ದು ಇರಬೇಕಾಗ್ತದೆ. ಆ ಲಿಂಗ ಧ್ಯಾನ ಆತನ ಒಳಗೆ ಇದ್ದು ಲಿಂಗವನ್ನ, ಆ ಪ್ರಸಾದವನ್ನ ಸೇವನೆ ಮಾಡಬೇಕು. ಮುಂದೆ ಏನ್ ಹೇಳ್ತಾರೆ ಅವರು? ಮಂತ್ರ ಧ್ಯಾನ ಮರೆಯದೆ. ಒಳಗೆ ಮಂತ್ರ ಧ್ಯಾನ ಇರಬೇಕು. ಪ್ರಸಾದ ಮಾಡ್ಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ನಾವಿವತ್ತು ಪ್ರಸಾದವನ್ನ ಮಾಡ್ತಾ ಇದೀವಿ, ಊಟ ಮಾಡ್ತಾ ಇದೀವಿ. ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ, ಟಿವಿ ಮುಂದೆ ಕುಂತು ಏನೇನೋ ಬೇರೆ ಬೇರೆ ವಿಚಾರಗಳನ್ನ ಮಾಡ್ತಾ, ಹರಟೆ ಹೊಡಿತಾ ಪ್ರಸಾದವನ್ನ ಮಾಡ್ತಾ ಇದೀವಿ. ಇವತ್ತು ಸಾಕಷ್ಟು ಮನೆಗಳಲ್ಲಿ ನಾವು ನೋಡಿದಾಗೆ ಟಿವಿ ಮುಂದೆ ಕುಂತು ಮೊಬೈಲ್ ಹಿಡ್ಕೊಂಡು ಪ್ರಸಾದವನ್ನ ಮಾಡ್ತೀವಿ. ಇದು ಸಲ್ಲದು ಅಂತ ಹೇಳ್ತಾರೆ. ಏನಿರ್ಬೇಕು ಅಂತಂದ್ರೆ ಮಂತ್ರ ಧ್ಯಾನ ಇರ್ಬೇಕು ಪ್ರಸಾದ ಮಾಡ್ಬೇಕಾದ್ರೆ. ಯಾಕೆ? ಪ್ರಸಾದ ಮಾಡುವಾಗ ನಾವು ಟಿವಿ ನೋಡ್ತಾ ಪ್ರಸಾದ ಮಾಡಿದ್ವಿ, ಮೊಬೈಲ್ ಇಟ್ಕೊಂಡು ಪ್ರಸಾದ ಮಾಡಿದ್ವಿ, ಎಷ್ಟು ಪ್ರಸಾದ ಮಾಡಿದ್ವಿ, ಏನು ಪ್ರಸಾದ ಮಾಡಿದ್ವಿ, ಆ ರುಚಿ ಹೆಂಗಿತ್ತು ಏನು ಗೊತ್ತೇ ಆಗೋದಿಲ್ಲ. ಗಂಡ ಡ್ಯೂಟಿಯಿಂದ ಬಂದ, ಎಲ್ಲ ಟೇಬಲ್ ಮೇಲೆ ಇಟ್ಟಿದ್ದು ಊಟ ಎಲ್ಲ ರೆಡಿ ಮಾಡಿ, ಗಂಡ ಮೊಬೈಲ್ ಇಟ್ಕೊಂಡೇನೆ ಅನ್ನನ ಬಡಿಸ್ಕೊಂಡ, ಸಾರು ಬಡಿಸ್ಕೊಂಡ, ಅವ್ನ್ ಮೊಬೈಲ್ ನೋಡ್ಕೊಂತಾನೆ ಊಟ ಮಾಡ್ತಾ. ಹೆಂಡತಿಗಂದ, ಎಷ್ಟ್ ಸತಿ ಹೇಳ್ಬೇಕೆ ನಿನ್ಗೆ ಮೊಬೈಲ್ ನೋಡ್ತಾ ಅಡಿಗೆ ಮಾಡ್ಬೇಡ ಅಂತ, ಸಾರಲ್ಲಿ ಉಪ್ಪು ಇಲ್ಲ ಖಾರ ಇಲ್ಲ ಅಂದ. ಅವಳಂದ್ಲು, ರೀ ನಾನು ನಿಮ್ಗೆ ಅದೇ ಹೇಳ್ತೀನಿ, ಮೊಬೈಲ್ ತೆಗೆದ್ಬಿಟ್ಟು ಊಟ ಮಾಡಿ, ನೀವು ಸಾರು ಹಾಕೊಂಡಿಲ್ಲ ನೀರ್ ಹಾಕೊಂಡಿಲ್ಲ ಅನ್ನಕ್ಕೆ ಅಂತ. ಇವತ್ತಿನ ಪರಿಸ್ಥಿತಿ ಹಿಂಗಾಗಿ. ಹೌದಿಲ್ಲ? ನಿಮ್ಮ ಮನೆಗಳಲ್ಲೆಲ್ಲ ಇದೇ ಪರಿಸ್ಥಿತಿ ತಾನೆ. ಅದಕ್ಕೆ ಪ್ರಸಾದ ಮಾಡ್ಬೇಕಾದ್ರೆ, ಲಿಂಗಾಯತರು ಪ್ರಸಾದ ಮಾಡ್ಬೇಕಾದ್ರೆ ಏನು? ಮಂತ್ರ ಧ್ಯಾನ ಇರ್ಬೇಕಂತೆ. ಟಿವಿ ನೋಡ್ತಾನೋ, ಮೊಬೈಲ್ ನೋಡ್ತಾನೋ, ಹರಟೆ ಹೊಡಿತಾನೋ, ಅವ್ರ ವಿಷಯ ಮಾತಾಡ್ತಾನೋ ಪ್ರಸಾದ ಮಾಡೋದಲ್ಲ, ಮಂತ್ರ ಧ್ಯಾನ ಒಳಗಿರ್ಬೇಕಂತೆ. ಅದಕ್ಕೆ ಮೌನದಲ್ಲುಂಬುದು ಆಚಾರವಲ್ಲ. ಮೌನದಲ್ಲುಂಬುದು ಆಚಾರ ಅಲ್ಲ ಅಂದ್ರೆ ಮೌನ ಊಟ ಮಾಡ್ಬೇಡ್ರಿ, ಅದು ಇದು ಮಾತಾಡಿ ಅಂತ ಅಲ್ಲ. ಮುಂದೆ ಹೇಳ್ತಾರೆ, ಲಿಂಗಾರ್ಪಿತ ಮಾಡಿದ ಬಳಿಕ, ಲಿಂಗಕ್ಕೆ ಅರ್ಪಿತ ಮಾಡಿದ ಬಳಿಕ, ಪ್ರತಿಯೊಬ್ಬರು ಲಿಂಗಕ್ಕೆ ಅರ್ಪಿತ ಮಾಡಿ ಪ್ರಸಾದ ಮಾಡ್ತೀರಿ. ಅಂಗದ ಮೇಲೆ ಲಿಂಗ ಇರೋದೆಲ್ಲ ಅರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವಶರಣೆ ತೊತ್ತಿರಬೇಕು. ತುತ್ತಿಗೊಮ್ಮೆ ಶಿವ 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 ಅನ್ನುವಂತ ಮನಸ್ಸ ಧ್ಯಾನ ನಮ್ಮೊಳಗೆ ಇದ್ದಾಗ ಕರಣ ವೃತ್ತಿಗಳು ಅಡಗುತ್ತವೆ. ಆತ ಪ್ರಸಾದಿ ಅನ್ನಿಸ್ಕೊಳ್ತಾನೆ, ಆತನೇ ಶಿವನಾಗ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನ ಹೇಳ್ತಾರೆ. ಅಂದಾಗ ಅದು ಪ್ರಸಾದ ಆಗ್ತದೆ. ಇಲ್ಲ ಅಂದ್ರೆ ಅದೇನಾಗುತ್ತೆ? ಕೂಳಾಗ್ತದೆ, ಕೂಳು ಆಗುತ್ತೆ. ಅದಕ್ಕೆ ನಾವು ಪ್ರಸಾದಿಗಳಾಗಬೇಕು. ಪ್ರಸಾದಿಗಳಾದಾಗ ನಾವು ಪರಶಿವನ ಸ್ವರೂಪರಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಏನು ನಾವು ಪ್ರಸಾದವನ್ನ ಮಾಡಬೇಕಾದ್ರೆ ಮಂತ್ರ ಧ್ಯಾನವನ್ನ ಮರೆಯದೆ ಸಾವಧಾನದಿಂದ ಪ್ರಸಾದವನ್ನ ಮಾಡಿ ಅನ್ನುವಂತ ಎಚ್ಚರಿಕೆಯನ್ನ ಶರಣರು ಅಲ್ಲಿ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಪ್ರಸಾದವನ್ನ ನಾವು ಮಾಡ್ತಾ ಇರುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಭಾವವೂ ಸಹ, ಪ್ರಸಾದ ಮಾಡುವವರ ಭಾವವೂ ಹಾಗೆ ಇರಬೇಕು. ನಿಮ್ಮ ಭಾವ ಹೇಗೆ ಪ್ರಸಾದವನ್ನ ಮಾಡುವಾಗ ನಿಮ್ಮ ಭಾವ ಹೇಗಿರ್ತದೋ ಅದೇ ರೀತಿಯಾಗಿ ಪ್ರಸಾದ ಸೇವನೆ ಮಾಡುವವರ ಭಾವವು ಪರಿಣಾಮ ಬೀರುತ್ತೆ. ನೀವು ಒಳ್ಳೆಯ ವಿಚಾರಗಳನ್ನ ಮಾಡ್ತಾ ಮಾಡ್ತಾ ಪ್ರಸಾದವನ್ನ ತಯಾರು ಮಾಡಿದಾಗ ಪ್ರಸಾದ ಮಾಡುವವರಲ್ಲಿ ಒಳ್ಳೆಯ ಭಾವ ಬರ್ತದೆ, ಒಳ್ಳೆಯ ಗುಣಗಳು ಬರ್ತದೆ, ಅದು ಸಹ ಪರಿಣಾಮ ಆಗ್ತದೆ. ಅದಕ್ಕೆ ಪ್ರಸಾದವನ್ನು ಮಾಡಬೇಕಾದ್ರೆ, ತಯಾರು ಮಾಡ್ಬೇಕಾದ್ರೆ, ಅಡಿಗೆ ಮಾಡ್ಬೇಕಾದ್ರೂ ಸಹ ನಿಮ್ಮ ಭಾವ ಪರಿಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಭಾವ ಪರಿಶುದ್ಧ ಆಗಿಲ್ಲ, ನಿಮ್ಮ ಭಾವದಲ್ಲಿ ವಿಕಾರಗಳಿದೆ ಅಂತಂದ್ರೆ ನೀವು ಏನು ಯಾರಿಗೆ ಪ್ರಸಾದವನ್ನ ನೀಡ್ತೀರಾ, ನೀವು ಕೊಟ್ಟಂತಹ ಪ್ರಸಾದವನ್ನ ಯಾರು ಕೊಡ್ತಾರೋ ಅವರಲ್ಲೂ ಸಹ ವಿಕಾರಗಳು ಇರ್ತದೆ. ಇವತ್ತು ನೀವೇ ಅಂತೀರ, ನಮ್ಮ ಮಕ್ಕಳು ಸಂಸ್ಕಾರವಂತರಾಗ್ಲಿಲ್ಲ, ನಮ್ಮ ಮಕ್ಕಳು ಒಳ್ಳೆ ದಾರಿಗೆ ಬರಲಿಲ್ಲ. ಇದಕ್ಕೆಲ್ಲ ಕಾರಣ ಯಾಕೆ ಅಂದ್ರೆ ತಾಯಂದ್ರೆ ನೀವು ಮಾಡುವಂತಹ ಪ್ರಸಾದ, ಅನ್ಯ ವಿಚಾರಗಳನ್ನ ಮಾಡ್ತಾ ಪ್ರಸಾದವನ್ನು ನೀವು ಅಡಿಗೆಯನ್ನ ಮಾಡಿದ್ರಿ ಅಂದ್ರೆ ಅಲ್ಲಿ ಪ್ರಸಾದದ ರೂಪದಲ್ಲಿ ಮಕ್ಕಳಿಗೆ ಆ ಕೆಟ್ಟ ಗುಣಗಳು ಬರ್ತಾ ಇರ್ತವೆ. ನಿಮ್ಮ ಭಾವದಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ಇರುವಂತ ಕೆಟ್ಟ ಗುಣಗಳು
ಪ್ರಸಾದದ ರೂಪದಲ್ಲಿ ಏನಾಗ್ತದೆ, ಇಲ್ಲಿ ಮಕ್ಕಳಿಗೆ, ಗಂಡನಿಗೆ, ಮನೆ ಮಂದಿಗೆಲ್ಲ ಪರಿಣಾಮ ಆಗ್ತದೆ. ಅದಕ್ಕೆ ಪ್ರಸಾದವನ್ನ ರೆಡಿ ಮಾಡ್ಬೇಕಾದ್ರೆ ತಾಯಿಯಿಂದ ಬಹಳ ಎಚ್ಚರಿಕೆಯಿಂದ ಪ್ರಸಾದವನ್ನ ರೆಡಿ ಮಾಡ್ಬೇಕು. ಒಳ್ಳೆ ಸಮಾಜ ನಿರ್ಮಾಣ ಮಾಡ್ಬೇಕು ಅಂದ್ರೆ ತಾಯಂದ್ರ ಕೈಯಲ್ಲಿದೆ ಅದು. ಯಾಕೆಂದ್ರೆ ಮಕ್ಕಳು ತಾಯಂದ್ರನ್ನ ಅನುಕರಣೆ ಮಾಡ್ತಾಳೆ. ಒಬ್ಬ ತಾಯಿ ಟ್ರೈನಲ್ಲಿ ಹೋಗ್ತಾ ಇದ್ಲ, ಆಕೆ ಜೊತೆ ಒಂದು ಪುಟ್ಟ ಮಗು ಇತ್ತು, ಇವತ್ತಿನ ಕಾಲದ. ಆ ಮಗು ಒಂದು ಪುಸ್ತಕವನ್ನ ಇಟ್ಕೊಂಡು ಓದ್ತಾ ಇತ್ತಂತೆ. ಪಕ್ಕದಲ್ಲಿ ಸಹ ಪ್ರಯಾಣಿಕರಿರ್ತಾರಲ್ಲ, ಅವರಿಗೆ ಆಶ್ಚರ್ಯ ಆಗುತ್ತೆ, ಇವತ್ತಿನ ಕಾಲದ ಮಗು ಪುಸ್ತಕವನ್ನ ಓದ್ತಾ ಇದೆಯಲ್ಲ, ಇದೇನ್ ವಿಶೇಷ ಈ ಮಗುವಿನಲ್ಲಿ ಅಂತ ಕೇಳಿದಾಗ ಆ ತಾಯಿ ಕೇಳ್ತಾಳೆ, ಏನು ಮಗು, ಇವತ್ತಿನ ಕಾಲದ ಮಕ್ಕಳು, ಎಲ್ಲಾ ಮಕ್ಕಳ ಕೈಲೂ ಮೊಬೈಲ್, ಆದ್ರೆ ನಿಮ್ ಮಗು ಏನು ವಿಶೇಷ ಪುಸ್ತಕವನ್ನ ಓದ್ತಾ ಇದೆಯಲ್ಲ ಅಂದಾಗ ಆ ತಾಯಿ ಹೇಳಿದ್ಲಂತೆ, ನಾನು ಮನೆಯಲ್ಲಿ ಬಿಡುವಿದ್ದಾಗೆಲ್ಲವೂ ಸಹ ಒಳ್ಳೆ ಒಳ್ಳೆ ಪುಸ್ತಕವನ್ನ ಓದ್ತೀನಿ, ಆ ಮಗುವಿಗೂ ನನ್ನ ಗುಣ ಬಂದಿದೆ ಎನ್ನುವಂತ ಮಾತನ್ನ ಹೇಳ್ತಾಳೆ. ಹಾಗೆ ಪ್ರತಿಯೊಂದು ಮಗು ಸಹ ತಾಯಿಯನ್ನ ಅನುಕರಣೆ ಮಾಡ್ತಾಳೆ. ನಿಮ್ಮನ್ನ ನೋಡಿ ಮಗು ಕಲಿತಾ ಹೋಗ್ತದೆ. ಯಾಕೆಂದ್ರೆ ಮನುಷ್ಯನಲ್ಲಿ ಇರುವಂತಹ ಒಂದು ಗುಣ ಅಂದ್ರೆ ಅನುಕರಣೆ ಮಾಡುವಂತದ್ದು. ನಿಮ್ಮನ್ನ ನೋಡ್ತದೆ ಪ್ರತಿ ಕ್ಷಣ. ಪುರುಷರು ಬೆಳಗ್ಗೆ 8-9 ಗಂಟೆಗೆ ಮನೆ ಬಿಟ್ರು ಅಂದ್ರೆ ಮತ್ತೆ ರಾತ್ರಿ 8-9 ಗಂಟೆಗೆ ಮನೆ ಸೇರೋದು. ಹೆಚ್ಚು ಟೈಮ್ ಅನ್ನ ಮಕ್ಕಳು ಯಾರ ಜೊತೆ ಕಳೀತಾರೆ? ತಾಯಿಯಂದ್ರ ಜೊತೆ ಕಳೀತಾರೆ, ಹೆಣ್ಮಕ್ಳ ಜೊತೆ ಕಳೀತಾರೆ. ಹಾಗಾಗಿ ಇವತ್ತು ಮಕ್ಕಳು ಹಂಗಾಗಿದ್ದಾರೆ ಹಿಂಗಾಗಿದ್ದಾರೆ ಅನ್ನೋದಕ್ಕಿಂತ ನೀವು ಯಾವ ರೀತಿಯ ಸಂಸ್ಕಾರವನ್ನ ಕೊಟ್ರಿ, ನಿಮ್ಮ ಅನುಕರಣೆ ಮಾಡುವಂತ ಸಂದರ್ಭದಲ್ಲಿ ನೀವು ಏನೇನು ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಭಾವ ಹೇಗಿದೆ, ನಿಮ್ಮ ಕ್ರಿಯೆ ಹೇಗಿದೆ, ನಿಮ್ಮ ಜ್ಞಾನ ಹೇಗಿದೆ, ಅದ್ರ ಮೇಲೆ ಮಕ್ಕಳು ಬೆಳೀತಾರೆ ಎನ್ನುವಂಥದ್ದು. ಆ ನಿಟ್ಟಿನಲ್ಲಿ ಏನು ಪ್ರಸಾದವನ್ನ ಮಾಡುವಂತ ಸಂದರ್ಭದಲ್ಲೂ ಸಹ ನಿಮ್ಮ ಭಾವಗಳು ಪರಿಶುದ್ಧವಾಗಿರ್ಬೇಕು. ಆ ಭಾವ ಪರಿಶುದ್ಧವಾಗಿತ್ತು ಅಂದ್ರೆ ಅಲ್ಲಿ ಒಂದು ಉತ್ತಮ ಸಂಸ್ಕಾರವನ್ನ ಮಕ್ಕಳಿಗೆ, ಗಂಡಂದಿರಿಗೆ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಆ ನಿಟ್ಟಿನಲ್ಲಿ ಭಾವಶುದ್ಧವನ್ನಾಗಿ ಇಟ್ಕೊಂಡು ಪ್ರಸಾದವನ್ನ ನಾವು ಮಾಡಿದಾಗ ಆತ ಏನು ಪ್ರಸಾದಿ ಅನ್ನಿಸ್ಕೊಳ್ತಾನೆ. ಈ ನಿಟ್ಟಿನಲ್ಲಿ ಪ್ರಸಾದಿ ಸ್ಥಳದಲ್ಲಿ ಆತನ ನಿಲುವು ಹೇಗಿರ್ತದೆ ಅಂತಂದ್ರೆ, ಆತನ ಬದುಕಿನಲ್ಲಿ ಬರುವಂತಹ ಸುಖ ದುಃಖ, ಮಾನ ಅವಮಾನ, ಸ್ತುತಿ ನಿಂದನೆ ಮುಂತಾದ ಏರುಪೇರುಗಳಿಂದ ವಿಚಲಿತನಾಗದೆ ಚಿತ್ತ ಸ್ಥಿರತೆಯಿಂದ, ಸಮತೆ, ಶಾಂತಿ, ಸಂತೃಪ್ತಿಗಳಿಂದ ಲಿಂಗಾಂಗ ಸಾಮರಸ್ಯದ ಅನುಭವವನ್ನ ಅಳವಡಿಸಿಕೊಳ್ಳುವಂತಹ ನಿಲುವು ಪ್ರಸಾದಿಯ ನಿಲುವಾಗಿರ್ತದೆ. ಅಂತಹ ನಿಲುವನ್ನ ಅಳವಡಿಸಿಕೊಂಡಾಗ ಆತನಿಗೆ ಮುಕ್ತಿ ಅನ್ನುವಂಥದ್ದು ಇರೋದಿಲ್ಲ. ಆತ ಮುಕ್ತಿಯನ್ನ ಮೀರಿ ಆತನೇ ಶಿವನಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ನಿಟ್ಟಿನಲ್ಲಿ ನಮಗೆ ಮುಕ್ತಿ ಬೇಕಾಗಿಲ್ಲ, ನಾವೇ ಪರಶಿವ ಸ್ವರೂಪರಾಗ್ಲಿಕ್ಕೆ ಸಾಧ್ಯ. ಅಂತಹ ಪ್ರಸಾದಿ ತತ್ವವನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ಇಂದ್ರಿಯ ವಿಕಾರಗಳನ್ನ ಎಲ್ಲವನ್ನು ಸಹ, ಪಡಿಪದಾರ್ಥಗಳನ್ನ ಎಲ್ಲವನ್ನು ಸಹ ಲಿಂಗಕ್ಕೆ ಅರ್ಪಣೆ ಮಾಡಿ ಪ್ರಸಾದಿ ಸ್ಥಳದಲ್ಲಿ ಪ್ರಸನ್ನತೆಯನ್ನ, ಪ್ರಶಾಂತತೆಯನ್ನ, ಪರಮ ಜ್ಞಾನವನ್ನ ಪಡೆದು ನಾವು ಸಾರ್ಥಕ ಬದುಕನ್ನ ಮಾಡೋಣ ಅನ್ನುವಂಥ ವಿಚಾರಗಳನ್ನ ತಿಳಿಸ್ತಾ ಸರ್ವರಿಗೂ ಶರಣು ಶರಣ.